ಪ್ರಿಯರಾದ ದೇವಜನರೇ, ಇವತ್ತು ಈಗ ನಾವು ಆಲೋಚನೆ ಮಾಡ್ತಿರುವಂಥ ಅಂಶದ ಹೆಸರೇನು? ದೇವರು ಮಾಡುವ ಗಾಯಗಳು. ಹೌದಾ? ಈಗಾಗಲೇ ನಾವು ಮಾತಾಡಿರೋ ಹಾಗೆ ನೆನ್ನೆಯ ಅಂಶದ ಕಂಟಿನ್ಯೂಷನ್ ಅನ್ನಲ್ವಾ ಇವತ್ತು ನಾವು ಆಲೋಚನೆ ಮಾಡ್ತಿರುವಂತಹದ್ದು. ಓಕೆ, ಎರಡನೇ ಭಾಗ. ನಿಶಬ್ದವಾಗಿರಿ. ಈ ಎರಡನೇ ಭಾಗದಲ್ಲಿ, ಇಷ್ಟಕ್ಕೂ ಮೊದಲನೇ ಭಾಗದಲ್ಲಿ ನಮಗೇನೇನು ಅರ್ಥ ಆಯಿತು? ನೆನ್ನೆ ಆಲೋಚನೆ ಮಾಡಿರುವಂತಹ ಸಂದೇಶದಲ್ಲಿ ನಮಗೇನೇನು ಅರ್ಥ ಆಯಿತು? ಹೌದಾ? ಹಾಗಿದ್ರೆ ಇದೆಲ್ಲ ದೇವರು ಬುದ್ಧಿ ಕಲಿಸುವಂತಹ ಒಂದು ಪ್ರೊಸೀಜರ್ ಅಂತ ಹೇಳಿ ನಮಗೆ ನೆನ್ನೆ ಅರ್ಥ ಆಯಿತು. ದೇವರು ಗಾಯವನ್ನು ವಾಸಿ ಮಾಡ್ತಾರೆ ಅನ್ನುವಂತಹದ್ದು ಮಾತ್ರ ಕ್ರೈಸ್ತ ಪ್ರಪಂಚಕ್ಕೆ ಗೊತ್ತಿರುವಂತಹದ್ದು. ದೇವರು ಗಾಯ ಮಾಡುವಂಥವರು ಹೌದು ಅನ್ನುವಂತಹ ಸತ್ಯವನ್ನು ನಾವು ನೆನ್ನೆ ತಿಳ್ಕೊಂಡಿದ್ದೇವೆ. ಇವತ್ತು ಅದರ ಮುಂದುವರಿಕೆಯಲ್ಲಿ ಇಷ್ಟಕ್ಕೂ ನೆನ್ನೆ ಯಾವ್ಯಾವ ರೀತಿಯ ಗಾಯವನ್ನು ನೋಡಿದ್ವಿ? ಹಾಸ್ಯ ಮೇಲೆ ಮಲಗಿಸ್ತಾರ ಒಬ್ಬ ಮನುಷ್ಯನಿಗೆ ಬುದ್ಧಿ ಕಲಿಸ್ಬೇಕಾದ್ರೆ. ನೆಕ್ಸ್ಟ್ ಇನ್ನೂ ಏನು ಮಾಡುತ್ತಾರೆ? ಹೌದಾ? ಒಂದು ಸಮಾಜಕ್ಕೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಪ್ರಕೃತಿ ವಿಕೋಪಗಳನ್ನು ತೊಗೊಂಡು ಬರ್ತಾರೆ. ಸುನಾಮಿ, ಭೂಕಂಪ, ಬಿರುಗಾಳಿ, ಈ ರೀತಿಯಾಗಿರುವಂತಹದ್ದನ್ನು ತೊಗೊಂಡು ಬರ್ತಾರೆ. ಓಕೆ, ಇದಿಷ್ಟೇ ಅಲ್ಲ ಪ್ರಿಯರೇ. ಇನ್ನೂ ದೇವರ ಆಯುಧಗಳಲ್ಲಿ ದೇವರು ನಮಗೆ ಗಾಯ ಮಾಡಬೇಕಂದ್ರೆ ಇನ್ನೂ ಯಾವ್ಯಾವ ರೀತಿ ಮಾಡಬಹುದು ಅಂತ ಹೇಳಿ ಯೋಚನೆ ಮಾಡಬೇಕಾದ್ರೆ, ನಿಮ್ಮೆಲ್ಲರಿಗೂ ಗೊತ್ತು ಪ್ರಸ್ತುತ ಪ್ರಪಂಚದ ಪರಿಸ್ಥಿತಿ ಹೇಗಿರುತ್ತೆ ಅಂತ ಹೇಳಿ. ಮುಂಚೆ ಆಗಿದ್ದಾರೆ ಸುಮಾರು ಒಂದು 30-40 ವರ್ಷಗಳ ಹಿಂದೆ ಮನೇಲಿ ಎಷ್ಟು ಜನ ಉದ್ಯೋಗಕ್ಕೆ ಹೋಗ್ತಾ ಇದ್ರು? ಎಲ್ಲರೂ ಉದ್ಯೋಗಕ್ಕೆ ಹೋಗ್ತಿದ್ರ? ಮನೆಯಲ್ಲಿ ಎಲ್ಲರೂ ಉದ್ಯೋಗಕ್ಕೆ ಹೋಗ್ತಿದ್ರ? ಒಂದು 30-40 ವರ್ಷಗಳ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಿದ್ರು? ಒಬ್ಬರೇ. ಹೌದಾ? ಮನೇಲಿ ತಂದೆ ಆಗಿರುವಂಥವ್ರು ಕೆಲಸ ಮಾಡ್ತಾಯಿದ್ರು. ಓಕೆ, ಹಾಗಾದರೆ ಅವರು ಒಬ್ಬರು ಕೆಲಸ ಮಾಡಿದ್ರೆ ಮನೇಲಿ 5 ಜನ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ 5 ಜನನು ಬದುಕ್ಬೋದಿತ್ತಾ? ಬದುಕ್ಬೋದಿತ್ತು. ಒಬ್ಬರು ಜೀವನ ಮಾಡಿದರೆ 5 ಜನನು ಬದುಕ್ಬೋದಾ? ಹೌದು. 3 ಹೊತ್ತು ಊಟ ಮಾಡ್ಬೋದಾ? ಹೌದು. ಬಡತನ ಅನ್ನುವಂತಹದ್ದು ಇರಲಿಲ್ವಾ? ಇಲ್ಲ. ಮುಂಚೆ ಹೇಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ, ಒಬ್ಬರು ದುಡಿದು 5 ಜನ ಅದರಲ್ಲಿ ಜೀವನ ಮಾಡಿ ಇನ್ನೂ ಸ್ವಲ್ಪ ಅದರಲ್ಲೇ ಉಳಿಸ್ತಾ ಇದ್ರು. ಹೌದಲ್ವಾ? ಈಗಿನ ಪರಿಸ್ಥಿತಿ ಹೇಗಿದೆ? 5 ಜನ ಇದ್ದರೆ ಮನೆಯಲ್ಲಿ 5 ಜನ ಕೆಲಸ ಮಾಡಿದ್ರು ಸಹ ಇನ್ನೂ ಸಾಲ ಆಗ್ತಿರುತ್ತೆ. ಏನಕ್ಕೋಸ್ಕರ ಅಂದರೆ ಶಾರ್ಟೇಜ್ ಆಗ್ತಿರುತ್ತೆ ಫಂಡ್ಸ್. ಹೌದಾ? ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? 5 ಜನ. ಸಾಕಾಗ್ತಿಲ್ವಾ? ಸಾಕಾಗ್ತಿಲ್ಲ. ಯಾಕೆ ಸಾಕಾಗ್ತಿಲ್ಲ? ಯಾವತ್ತಾದ್ರೂ ನಾವು ಯೋಚನೆ ಮಾಡಿದ್ದೀವ? ಒಂದು 40 ವರ್ಷಗಳ ಹಿಂದೆ ಹೀಗಿರಲಿಲ್ಲ ಅಲ್ವಾ ಪರಿಸ್ಥಿತಿ? ನೆಮ್ಮದಿಯಾಗಿ ಆರಾಮಾಗಿ ಅದರಲ್ಲೇ ಜೀವನ ಮಾಡ್ಬೋದಿತ್ತಲ್ವಾ? ಇನ್ನೂ ಹೆಚ್ಚು ಕೂಡಿಡ್ಬೋದಿತ್ತಲ್ವಾ ಇರುವಂತಹದ್ರಲ್ಲಿ? ಇವಾಗ ಏನಕ್ಕೋಸ್ಕರ ಹಿಂಗಾಗಿದೆ? 5 ಜನ ಇದ್ದರೆ 5 ಜನನೂ ಕೆಲಸ ಮಾಡ್ತಿದ್ದಾರೆ, ಇನ್ನೂ ಸಾಕಾಗ್ತಿಲ್ಲ, ಇನ್ನೂ ಸಾಲ ಆಗ್ತಿದೆ, ಲೋನ್ ತಗೊಳ್ತಿದ್ದೀವಿ. ಏನಕ್ಕೋಸ್ಕರ ಈ ಪರಿಸ್ಥಿತಿ ಬಂತು ಲೋಕಕ್ಕೆ? ಹೇಳಿ, ಇದೇನಿದು? ದೇವರು ಮಾಡಿರುವ ಗಾಯ. ಬ್ರದರ್ ಸುಮ್ಮನಿರಿ ಬ್ರದರ್. 5 ಜನ ದುಡಿತಿದ್ದೀವಿ, 5 ಜನನೂ ಜೀವನ ಮಾಡ್ಲಿಕ್ಕೆ ಅಂದರೆ 5 ಜನ ದುಡಿಮೆಯಲ್ಲೂ ಸಹ ನಾವು ಜೀವನ ಮಾಡ್ಲಿಕ್ಕೆ ಆಗ್ತಿಲ್ಲ, ಇನ್ನೂ ಸಾಲ ಮಾಡ್ತಿದ್ದೀವಿ ಅಂದರೆ ಈ ದೇವರು ಮಾಡಿದಂತಹ ಗಾಯ ಹೇಗಾಗತ್ತೆ? ಒಂದ್ಸರಿ ಸತ್ಯವೇದ ನೋಡೋಣ, ದೇವರು ಏನು ಅಂತಿದ್ದಾರೆ ಅಂತ ಹೇಳಿ ಒಂದ್ಸರಿ ನೋಡೋಣ. ಹಗ್ಗಾಯನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ. ಹಗ್ಗಾಯನ ಗ್ರಂಥ 1ನೇ ಅಧ್ಯಾಯ 6ನೇ ವಚನ. ಹೌದಾ? ಏನಂದ್ರು ದೇವರು? ನೀವು ಎಷ್ಟು ಬೀಜ ಬಿತ್ತಿದ್ರಿ? ಏನಕ್ಕೋಸ್ಕರ ಶಾರ್ಟೇಜ್ ಬರ್ತಿದೆಯಂತೆ? ಏನಕ್ಕೋಸ್ಕರ ಶಾರ್ಟೇಜ್ ಬರ್ತಿದೆ? ಏನಕ್ಕೋಸ್ಕರ 5 ಜನ ದುಡಿದ್ರೂ ಸಹ ಜೀವನ ಮಾಡ್ಲಿಕ್ಕೆ ಆಗ್ತಿಲ್ಲ? ಈ ಶಾರ್ಟೇಜನ್ನು ಕ್ರಿಯೇಟ್ ಮಾಡಿದವ್ರು ಯಾರಂತೆ? ಮನುಷ್ಯರ? ಸೈತಾನ್ ಕ್ರಿಯೆನ? ದೇವರು. ಮುಂಚೆ ಒಬ್ಬ ದುಡಿಬೇಕಾದ್ರೆ ಜೀವನ ನಡೆಸ್ತಿದ್ರು ಅಂತ ಹೇಳಿದ್ರೆ, ಉದಾಹರಣೆ ಕೊಡಬೇಕು ಅಂತ ಹೇಳಿದ್ರೆ, ಒಂದು 40 ವರ್ಷಗಳ ಹಿಂದೆ ಒಬ್ಬ ರೈತ 1 kg ಬೀಜ ಬಿತ್ತಿದ್ರೆ, ಉದಾಹರಣೆಗೆ ಮಾತ್ರ ಪ್ರಿಯರೇ ಕೊಡ್ತಿರುವಂತಹದ್ದು, ನಾನು ವ್ಯವಸಾಯದ ಬಗ್ಗೆ ಗೊತ್ತಿಲ್ಲ, ಆಮೇಲೆ ಅದು ಹೆಂಗೆ ಬ್ರದರ್ ಆಗುತ್ತೆ ಅಂತ ದಯವಿಟ್ಟು ಕೇಳಬೇಡಿ. ಒಬ್ಬ ರೈತ ಒಂದು 40-50 ವರ್ಷಗಳ ಹಿಂದೆ 1 kg ಬೀಜ ಬಿತ್ತಿದ್ರೆ ಎಷ್ಟು ಬೆಳೆ ಕುಯ್ಬೋದಿತ್ತು? ಒಂದು 100 kg ಕುಯ್ಬೋದಿತ್ತಾ? 1 kg ಬೀಜದಿಂದ ಒಂದು 100 kg ಬೆಳೆ ಕುಯ್ಬೋದಿತ್ತಾ? ಹೌದು. ಈಗ ಹೇಗಾಗಿದೆ ಪರಿಸ್ಥಿತಿ? 1 kg ಬೀಜ ಬಿತ್ತಿದ್ರೂ ಬೆಳೆ ಬರುವಂತಹದ್ದು 10-15 kg ಮಾತ್ರ. ಉಳಿದಿದ್ದೆಲ್ಲ ಎಲ್ಲಿ ಹೋಯಿತು? ಉಳಿದಿದ್ದೆಲ್ಲ ಏನಕ್ಕೋಸ್ಕರ ಬರ್ತಿಲ್ಲ? ಮನುಷ್ಯನ ಕೈಗೆ ಏನಕ್ಕೋಸ್ಕರ ಸಿಗ್ತಿಲ್ಲ? ಹೌದಾ? ಬೆಳೆಯನ್ನು ಯಾರೋ ಒಬ್ಬರು ಹಿಡಿದಿಟ್ಟಿದ್ದಾರಲ್ವ? ಯಾರು?
ದೇವರು. ಅದಕ್ಕೆ ಇಲ್ಲಿ ಹೇಳ್ತಿರುವಂತಹದ್ದು, ನೀನು ಹೋಗಿ ಬೀಜ ಬಿತ್ತಬಹುದು. ನೀನು ಬಿತ್ತಿದಂತಹ ಬೀಜ ಬಹಳ, ಆದರೆ ನಿನ್ನ ಮನೆಗೆ ಕುಯ್ಕೊಂಡು ಬಂದಿರುವಂತಹ ಫಲ ಮಾತ್ರ ಸ್ವಲ್ಪ. ಇದು ನಾನು ನಿನಗೆ ಮಾಡಿರುವಂತಹ ಗಾಯ. ಯಾವತ್ತಾದರೂ ತಿಳ್ಕೊಳ್ತೀಯಾ ಇದನ್ನು ನೋಡಿ? ಯಾವತ್ತಾದರೂ ತಿಳ್ಕೊಳ್ತೀಯಾ? 40 ವರ್ಷಗಳ ಹಿಂದೆ ಹಿಂಗಿರಲಿಲ್ವಲ್ಲ ಕಾಲ, ಚೆನ್ನಾಗಿತ್ತಲ್ವಾ? ಈಗ ಏನಾಗಿದೆ? ಹಾಗಾದರೆ ಯಾರೋ ಒಬ್ಬರು ಹಿಡಿದಿಟ್ಟಿರ್ಬೇಕಲ್ವ ಬೆಳೆಯನ್ನು. ಇದು ಏನಿದು ಅಂತ ಹೇಳಿ ಯಾವತ್ತಾದರೂ ಆಲೋಚನೆ ಮಾಡಿದ್ದೀವ ಇದರ ಬಗ್ಗೆ? ಇಸ್ರೇಲಿಯರಿಗೆ ಭೂಮಿ ಕೊಟ್ಟಾಗ ಕಾನಾನ್ ದೇಶವನ್ನು ಏನಿತ್ತಂತೆ, ಹೇಗಿತ್ತಂತೆ ಸಮೃದ್ಧಿ? ಆ ದೇಶದ ಸಮೃದ್ಧಿ ಹೇಗಿತ್ತಂತೆ? ಒಂದು ದ್ರಾಕ್ಷಿ ಗೊಂಚಳನ್ನು ಇಬ್ಬರು ತೊಗೊಂಡು ಹೋಗ್ತಿದ್ರಂತೆ. ಹೌದಾ? ಒಂದು ದ್ರಾಕ್ಷಿ ಗೊಂಚಳನ್ನು ಇಬ್ಬರು ತೊಗೊಂಡು ಹೋಗ್ತಿದ್ರ? ಹೌದು. ಈಗ ನಾವು ಒಂದು ದ್ರಾಕ್ಷಿ ಗೊಂಚಳನ್ನು 2 ಬೆರಳಲ್ಲಿ ಎತ್ತೀವಿ, ಹಿಂಗೆ ಹಿಡ್ಕೊಂಡು, ಅಣ್ಣ ಇದು ಸೀಗಿದೆಯಾ ನೋಡು ಅಂತ ದ್ರಾಕ್ಷಿ ಹಣ್ಣಿನ ಅಂಗಡಿಗೆ ಹೋಗ್ಬಿಟ್ಟು. ಹೌದಾ? ಆಗಿನ ಕಾಲದಲ್ಲಿ ಒಂದು ದ್ರಾಕ್ಷಿ ಹಣ್ಣಿನ ಗೊಂಚಳನ್ನು ಇಬ್ಬರು ಎತ್ತಬೇಕಿತ್ತಂತೆ. ಅದು ಆ ಕಾಲದಲ್ಲಿದ್ದಂತಹ ಸಮೃದ್ಧಿ. ಆ ಕಾಲದಿಂದ ದೇವರು ಎಲ್ಲಿಗೆ ತೊಗೊಂಡು ಬಂದಿದ್ದಾರೆ? ಹೌದಾ? 2 ಬೆರಳಿನೆಲ್ಲ ಎತ್ತುವಷ್ಟು. ಒಂದೊಂದು ಸಾರಿ ಅದೂ ಬರಲ್ಲ, ಒಂದೊಂದು ಸಾರಿ ಅದೂ ಬರೋದಿಲ್ಲ. ಇದು ಬರೀ ರೈತರಿಗಾಗುವಂಥ ಕಷ್ಟ ಮಾತ್ರನ ಪ್ರಿಯರೇ? ಇದು ಬರೀ ರೈತರಿಗೆ. ಈಗ ಉದಾಹರಣೆಗೆ ಒಬ್ಬ ರೈತ 1 kg ಬೆಳೆ ಬಿತ್ತಿ ಬರೀ 10 ರಿಂದ 15 kg ಒಂದು kg ಬೀಜವನ್ನು ಬಿತ್ತಿ 10 ರಿಂದ 15 kg ಬೆಳೆಯನ್ನು ಕುಯ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಇದು ಬರೀ ರೈತರಿಗಾಗುವಂತಹ ಲಾಸ? ನಮಗೇನೂ ಆಗೋದಿಲ್ವ ತೊಂದರೆ ಇದರಿಂದ? ಹೇಗಾಗತ್ತೆ? ಹೌದಾ? ಬೆಳೆ ಕಮ್ಮಿ ಆಯಿತು ಅಂತ ಅಂದ್ಕೊಳ್ಳಿ. ಬೆಳೆ ಕಮ್ಮಿ ಆಗ್ತಿದ್ದಂಗೆ ಬೆಲೆಗಳು ಏನಾಗುತ್ತೆ? ಬೆಳೆ ಕಮ್ಮಿ ಆದರೆ ಬೆಲೆಗಳು ಏನಾಗುತ್ತೆ? ಹೌದಾ? ನಿಮಗೆ ಗೊತ್ತು, ಈರುಳ್ಳಿ ಬೆಲೆ ಎಷ್ಟಾಗಿತ್ತು ಒಂದು ಕಾಲದಲ್ಲಿ ರೀಸೆಂಟಾಗಿ? ಹೌದಾ? ಟೊಮ್ಯಾಟೊ ಬೆಲೆ ಎಷ್ಟಾಗಿತ್ತು ರೀಸೆಂಟಾಗಿ? ಹೌದಾ? ಸಿಂಪಲ್. ದೇವರು ಮನುಷ್ಯನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿದ್ರೆ ಏನೇನೇನೇನೋ ಮಾಡಬೇಕಾಗಿಲ್ಲ. ಏನು ಮಾಡಿದ್ರೆ ಸಾಕು? ಸ್ವಲ್ಪ ಬೆಳೆಯನ್ನು ಹಿಡಿದ್ರೆ ಸಾಕು, ಆಟೋಮ್ಯಾಟಿಕಾಗಿ ಪ್ರೈಸ್ ಜಾಸ್ತಿ ಆಗುತ್ತೆ. ಆಗಿನ ಕಾಲದಲ್ಲಿ ಮನೇಲಿ ಒಬ್ಬರೇ ದುಡಿತಿದ್ರು, 5 ಜನ ಜೀವನ ಮಾಡ್ತಿದ್ರು. ಈ ಕಾಲದಲ್ಲಿ 5 ಜನ ದುಡಿತಿದ್ದಾರೆ, 5 ಜನನೂ ಜೀವನ ಮಾಡಲಿಕ್ಕೆ ಆಗ್ತಿಲ್ಲ. ಯಾಕೆ? ದೇವರು ಮಾಡಿರುವಂತಹ ಗಾಯ. ಈ ಗಾಯವನ್ನು ಯಾವತ್ತು ನೋಡ್ಕೊಂಡಿದ್ದೀವಿ ನಾವು? ಯಾವತ್ತು ಆಲೋಚನೆ ಮಾಡಿದ್ದೀವಿ ಗಾಯದ ಬಗ್ಗೆ? ಬೆಲೆ ಜಾಸ್ತಿ ಆಗ್ತಿದೆ, ಯಾವತ್ತು ಆಲೋಚನೆ ಮಾಡಿದ್ದೀವಿ? ಎಲ್ಲರೂ ಕಾಮಿಡಿ ಮಾಡುವಂತಹದ್ದೇ ಸಿಚುವೇಶನ್ ಬಂದಾಗ, ಮದುವೆಗಳಿಗೆ ಹೋಗುವಂತಹದ್ದು, ಬರ್ತ್ಡೇಗಳಿಗೆ ಹೋಗುವಂತಹದ್ದು. ಈ ನಿನ್ನ ಬರ್ತ್ಡೇಗೆ ನಾನು 1 kg ಈರುಳ್ಳಿ ತಂದು ಕೊಡ್ತೀನಿ ಅಂತ ಒಬ್ಬರು, ನಿನ್ನ ಬರ್ತ್ಡೇಗೆ ನಾನು 1 kg ಟೊಮ್ಯಾಟೊ ತಂದು ಕೊಡ್ತೀನಿ, ಸಾಕಾ? ಬೆಲೆ ಜಾಸ್ತಿ ಅಲ್ವಾ ಅಂತ ಒಬ್ಬರು. ದೇವರು ಮಾಡಿದಂತಹ ಗಾಯದ ಬಗ್ಗೆ ಒರಿಜಿನಲ್ ಆಗಿ ಯೋಚನೆ ಮಾಡಿದವ್ರು ಯಾರು? ಹೌದಾ? ಮುಂದೆ ನೋಡೋಣ. ಇನ್ನೂ ಈ ವಚನದಲ್ಲಿ ಇನ್ನೂ ಏನೇನು ಬರ್ಸಿದ್ದಾರೆ? 6ನೇ ವಚನ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ ಏನಾಗೋದಿಲ್ವಂತೆ? ತೃಪ್ತಿಯಾಗದು. ಕುಡಿಯುತ್ತೀರಿ, ಆನಂದವಾಗದು. ಹೊದೆಯುತ್ತೀರಿ, ಬೆಚ್ಚಗಾಗದು. ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ. ಅಲ್ಲಿ ದೇವರು ಶುರು ಮಾಡ್ತಿದ್ದಾರೆ ಮಾತಾಡೋಕ್ಕೆ. ಯಾಕೆ ಅಂತ ಹೇಳಿದ್ರೆ, ಮೇಲಾಗಿರುವಂತಹ ಕೆಲಸಗಳಿಗೆಲ್ಲ ದೇವರೇ ಕಾರಣ. ದುಡಿದ್ರೂ ಸಂಪಾದನೆ ಕೈಗೆ ಬರ್ತಿಲ್ಲ. ನಿಮಗೆ ಗೊತ್ತು ಪ್ರಿಯರೇ, ರೈತನು ಬೆಳೆಯನ್ನೆಲ್ಲ ಬೆಳೆದು ಬೆಳೆಯನ್ನು ಒಂದೊಂದ್ಸರಿ ಕುಯ್ದುಬಿಟ್ಟಿರ್ತಾನೆ. ಕುಯ್ದು ಟಾರ್ಪಲ್ ಮೇಲೆ ತೊಗೊಬಂದು ಎಲ್ಲ ರೆಡಿಯಾಗಿಟ್ಟಿರ್ತಾನೆ ಹಾರ್ವೆಸ್ಟ್ಗೋಸ್ಕರ. ಆವಾಗ ಬರುತ್ತೆ ಏನು? ಬರುತ್ತೆ? ಮಳೆ ಬಂದರೆ ಏನಾಗುತ್ತೆ? ಅಷ್ಟೇನಾ? ಮುಗಿದು ಹೋಯ್ತಾ? ಕುಯ್ದಿಟ್ಟಿರುವಂತಹದೆಲ್ಲ ವೇಸ್ಟೇನಾ? ತೊಗೊಂಡು ಬಂದವ್ರು ಯಾರು? ಅದೇ ಕಾಲಕ್ಕೆ ಕರೆಕ್ಟಾಗಿ ಎಲ್ಲರೂ ಬೆಳೆಯನ್ನು ಕುಯ್ದಿಟ್ಟಿರ್ಬೇಕಾದ್ರೆ ಮಳೆ ತೊಗೊಂಡ್ಬಂದವ್ರು ಯಾರು? ಆ ದೇವ್ರು ಮಾಡ್ತಿರುವಂತಹ ಗಾಯ. ನಮಗೆ ನೋವಾಗಿದೆಯಾ? ನೋವಾಗಿದೆ. ಆದರೆ ನೋವನ್ನು ನೋಡಿ ನಾವು ಯೋಚನೆ ಮಾಡೇ ಇಲ್ಲ ಯಾವತ್ತು. ನೋವನ್ನು ನೋಡಿ ನಾವು ಯಾವತ್ತೂ ಯೋಚನೆ ಮಾಡೇ ಇಲ್ಲ. ದೇವರು ಮಾಡಿರುವಂತಹ ಗಾಯ ಅಂತ ಅಂದ್ಕೊಂಡೇ ಇಲ್ಲ. ಬೆಲೆಗಳು ಜಾಸ್ತಿ ಆಗ್ತಿದೆ ಮಾರ್ಕೆಟಲ್ಲಿ. ಕಾರಣ ಯಾರು? ಸರ್ಕಾರನ ಕಾರಣ ಯಾರು? ಮಧ್ಯವರ್ತಿಗಳ. ಬ್ರದರ್, ಈ ಮಧ್ಯವರ್ತಿಗಳಿದ್ದಾರೆ, ರೈತರಿಗೆ ಚೆನ್ನಾಗಿ ಮೋಸ ಮಾಡಿ ಲಾಭ ತಗೊಳ್ತಿದ್ದಾರೆ. ಇದೆಲ್ಲ ಸೆಕೆಂಡರಿ ರೀಸನ್ಸ್. ಇದೆಲ್ಲ ಆಮೇಲೆ ಬರುವಂತಹದ್ದು. ಮೊಟ್ಟ ಮೊದಲನೇದಾಗಿ ಮಾರ್ಕೆಟಲ್ಲಿ ಬೆಲೆ ಜಾಸ್ತಿ ಆಗ್ತಿದೆ ಅಂದರೆ ಕಾರಣ ಯಾರು? ದೇವರು. ಒಂದಾನೊಂದು ಕಾಲದಲ್ಲಿ ಆದಾಮ್ ಅವರನ್ನು ಕೂರಿಸ್ಬಿಟ್ಟು ನೀಟಾಗಿ ನೀವೆಲ್ಲ ಫ್ರೀಯಾಗಿ ತಿನ್ಬೋದು, ನೀವು ₹1 ಕಾಸು ಕೊಡುವಂಥ ಅವಶ್ಯಕತೆ ಇಲ್ಲ, ನೀವು ಕಷ್ಟಪಟ್ಟು ಬೆವರು ಸುರಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ನೀವೇನು ಕಷ್ಟಪಡದೇ ಇದ್ದರೂ ಹಣ್ಣುಗಳು ಸಮೃದ್ಧಿಯಾಗಿ ನಿಮ್ಮ ಕೈಗೆ ಬಂದು ಬೀಳುತ್ತೆ. ನೀವು ಅದನ್ನು ತಿನ್ನುವಂತಹದ್ದು ಅಷ್ಟೇ ನಿಮ್ಮ ಕೆಲಸ. ಇದು ಒಂದಾನೊಂದು ಕಾಲದಲ್ಲಿ ದೇವರು ಕೊಟ್ಟಂತಹ ನಿಯಮ. ಇವಾಗ ಏನು ಮಾಡ್ತಿದ್ದಾರೆ? ಆನೆಕಲ್ಲುಗಳು. ಯಾವಾಗ ಆನೆಕಲ್ಲು ಮಳೆ ಬರುತ್ತೆ ಅಂತ ಹೇಳಿದ್ರೆ ಸರಿಯಾಗಿ ನೇನು ಬೆಳೆ ಕೊಯ್ಯುವಂತಹ ಸಮಯ. ಹೌದಾ? ನೀವು ಟಿವಿಗಳಲ್ಲಿ ನೋಡಿದ್ದೀರ, ಆನೆಕಲ್ಲು ಮಳೆಯಿಂದ ಡೆಸ್ಟ್ರಾಯ್ ಆದಂತಹ ಕ್ರಾಪ್ಸ್ನ ಬೆಲೆಗಳು ಎಲ್ಲ ಎಷ್ಟಿದೆ?
ಒಂದು ಸಾರಿ ಒಂದು ವಚನವನ್ನು ನೋಡೋಣ ಸತ್ಯವೇದದಲ್ಲಿ. ಯೆಹೆಜ್ಕೇಲನ ಗ್ರಂಥ 13ನೇ ಅಧ್ಯಾಯ. ಇದನ್ನು ಮುಚ್ಚಬೇಡಿ ಪ್ರಿಯರೇ, ದಯವಿಟ್ಟು ಹಗ್ಗಾಯನ ಗ್ರಂಥದಲ್ಲಿರುವಂತಹ ಈ ಮಾತು. ಯೆಹೆಜ್ಕೇಲನ ಗ್ರಂಥ 13ನೇ ಅಧ್ಯಾಯ 13ನೇ ವಚನ. ಹೀಗಿರಲು ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನಾನು ಸಿಟ್ಟುಗೊಂಡು ಗೋಡೆಯನ್ನು ಬಿರುಗಾಳಿಯಿಂದ ಒಡೆದು ಹಾಕುವೆನು, ಅದನ್ನು ನಾಶ ಮಾಡಲಿಕ್ಕೆ ನನ್ನ ಕೋಪದಿಂದ ವಿಪರೀತ ಮಳೆಯುಂಟಾಗುವುದು, ನನ್ನ ರೋಷದಿಂದ ಆನೆಕಲ್ಲುಗಳು ಸುರಿಯುವವು. ಆನೆಕಲ್ಲು ಮಳೆ ಒಂದ್ಸರಿ ಆದರೆ, ಚೆನ್ನಾಗಾದರೆ, ಯಾವಾಗೋ ಬೇಕಾದರೆ ಆದರೆ ಅದು ಬೆಳೆಗೆ ಅಷ್ಟೊಂದು ಹಾನಿಯನ್ನು ಉಂಟು ಮಾಡೋದಿಲ್ಲ. ಯಾವಾಗಾದರೆ ಅದರಿಂದ ಆಗುವಂಥ ಹಾನಿ ಜಾಸ್ತಿ. ಬೆಳೆಯನ್ನು ಕುಯ್ಯುವಂತಹ ಸಮಯದಲ್ಲಿ ಆನೆಕಲ್ಲು ಮಳೆ ಬರಬಾರ್ದು. ಅದೇ ಅಲ್ವಾ? ಬಂದರೆ ಏನಾಗತ್ತೆ? ಬೆಳೆ ಹಾಳಾಗೋಗುತ್ತೆ. ಇನ್ನೇನು ಕೈಗೆ ಬರಬೇಕು. ಕೈಗೆ ಬಂದಿರುವಂತಹ ತುತ್ತು ಬಾಯಿಗೆ ಬರ್ತಿಲ್ಲ. ಬರದೇ ಇರುವಂಗೆ ಮಾಡಿದ್ಯಾರು? ದೇವರು. ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ನಮ್ಮ ತಂದೆ ನಮ್ಮ ಕೈಯಲ್ಲಿರುವಂಥ ಆಹಾರವನ್ನು ಇನ್ನೇನು ತೊಗೊಂಡು ತಿನ್ನೋಷ್ಟರಲ್ಲಿ ಕಿತ್ಕೊಂಡ್ಬಿಟ್ರು, ಅದನ್ನು ಕೆಳಗಡೆ ಬೀಳೋ ಹಂಗೆ ಮಾಡಿದ್ರು. ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ಈ ದೇವ್ರು ಮಾಡ್ತಿರುವಂಥ ಕೆಲಸ, ಇದ್ರ ಹಿಂದೆ ಯಾರ ಕೈ ಇದೆ ಅಂತ ಹೇಳಿದ್ರೆ ದೇವರ ಕೈ. ಯಾವತ್ತು ಯೋಚನೆ ಮಾಡಿದ್ದೀವಿ? ಅದೇ ಇಲ್ಲಿ ದೇವರು ಹೇಳ್ತಿರುವಂತಹದ್ದು. ಇದೆಲ್ಲ ಮಾಡ್ತಿರುವಂತಹದರ ಹಿಂದೆ ಇರುವಂಥ ಉದ್ದೇಶ ಒಂದೇ, ನಾವು ಮಾರ್ಪಡ್ತೀವಿ, ಯೋಚನೆ ಮಾಡ್ತೀವಿ. ಆ ಕಾಲದಲ್ಲಿ ಎಷ್ಟೊಂದು ಸಮೃದ್ಧಿಯಾಗಿತ್ತು ಬೆಳೆ ಎಲ್ಲ, ಮಳೆ ತಕ್ಕ ಕಾಲಕ್ಕೆ ಬರ್ತಾ ಇತ್ತು. ಇವಾಗ ಏನಕ್ಕೋಸ್ಕರ ಹಿಂಗಾಗಿದೆ ಅಂತ ಯಾವತ್ತಾದರೂ ನಾವು ಯೋಚನೆ ಮಾಡ್ತೀವಿ ಅನ್ನುವುದರ ಒಂದೇ ಉದ್ದೇಶಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ದಾರೆ. ಗಾಯವನ್ನು ಮಾಡ್ತಿದ್ದಾರೆ, ಗಾಯದ ಮೇಲೆ ಗಾಯ ಮಾಡ್ತಿದ್ದಾರೆ. ವಿಪರೀತವಾಗಿರುವಂಥ ಬಿಸಿಲನ್ನು ತೊಗೊಂಡು ಬರ್ತಿದ್ದಾರೆ, ವಿಪರೀತವಾಗಿರುವಂತಹ ಮಳೆಯನ್ನು ತೊಗೊಂಡು ಬರ್ತಿದ್ದಾರೆ ಬೆಳೆ ಕೊಯ್ಯುವಂತಹ ಸಂದರ್ಭದಲ್ಲಿ. ಆದರೆ ನಾವಂತೂ ಯಾವತ್ತೂ ಯೋಚನೆ ಮಾಡಿಲ್ಲ ಅಲ್ವಾ ಪ್ರಿಯರೇ ಇದರ ಬಗ್ಗೆ ಎಲ್ಲ. ಈಗ ಹಗ್ಗಾಯನ ಗ್ರಂಥಕ್ಕೆ ಮತ್ತೆ ಹೋಗೋಣ. ಈಗಾಗಲೇ ತೆಗೆದಿಟ್ಕೊಂಡಿರುವಂತಹ ವಾಕ್ಯ ಭಾಗಕ್ಕೆ. ನೀವು ಬಿತ್ತಿದ ಬೀಜವು ಬಹಳ, ತಂದ ಫಲವು ಸ್ವಲ್ಪ. ತಿನ್ನುತ್ತೀರಿ, ತೃಪ್ತಿಯಾಗದು. ತಿಂತೀವಿ, ಅದರಲ್ಲಿರುವಂಥ ಪೌಷ್ಟಿಕಾಂಶಗಳು ನಮಗೆ ಸಿಗ್ತಾ ಇಲ್ಲ. ಹೌದಾ? ಮೊದಲು ಆಹಾರ ಪದ್ಧತಿ ಹೇಗಿತ್ತು ಹೇಳಿ? ಮೊದಲು ಆಹಾರ ಪದ್ಧತಿಗಳು ಹೇಗಿತ್ತು? ಎಷ್ಟೊತ್ತು ಊಟ ಮಾಡ್ತಾಯಿದ್ರು? ಎಷ್ಟು ಹೊತ್ತು ಊಟ ಮಾಡ್ತಾಯಿದ್ರು ದಿನಕ್ಕೆ? ಮೊದಲು 2 ಹೊತ್ತು. ಹೌದಾ? ನಾರ್ಮಲ್ ಆಗಿ ನಾನು ಕೇಳಿರೋ ಹಾಗೆ ರೈತರೆಲ್ಲರೂ ಎಷ್ಟು ಹೊತ್ತು ಊಟ ಮಾಡ್ತಾಯಿದ್ರು? 2 ಹೊತ್ತು. ಹೊಲಕ್ಕೆ ಹೋಗುವುದಕ್ಕಿಂತ ಮುಂಚೆ ಟಿಫಿನ್ ಏನಾದರೂ ಮಾಡುವಂಥ ಅಭ್ಯಾಸ ಇರುತ್ತೆ ಅವ್ರಿಗೆ? ಇಲ್ಲ. ಒಂದೇ ಸಾರಿ 11 ಗಂಟೆಗೆ ತಿನ್ಕೊಂಡು ಹೊರಟೋದ್ರೆ ರಾತ್ರಿ ಮತ್ತೆ ಬಂದು ಮನೆಗೆ ಒಂದು 7 ಗಂಟೆಗೆ ಮುದ್ದೆ ತಿಂದರೆ ಮುಗ್ದೋಗಿತ್ತಾ? ಅಷ್ಟೇ. 2 ಹೊತ್ತು. ಇವಾಗ ಎಷ್ಟೊತ್ತು ಊಟ ಮಾಡ್ತೀವಿ? 3 ಹೊತ್ತು. ಯಾರಿಗೆ ರೋಗಗಳು ಜಾಸ್ತಿ? ಅವ್ರು 2 ಹೊತ್ತು ಊಟ ಮಾಡ್ತಿದ್ರು. ರೋಗಗಳು ಅವ್ರಿಗೆ ಜಾಸ್ತಿ ಇದೆಯಾ? ನಾವು 3 ಹೊತ್ತು ಊಟ ಮಾಡುವಂತಹ ನಮಗೆ ಜಾಸ್ತಿ ಇದೆಯಾ? ನಮಗೆ ಜಾಸ್ತಿ ಇದೆಯಾ? ಅವರು 2 ಹೊತ್ತು ಊಟ ಮಾಡ್ಕೊಂಡು ಚೆನ್ನಾಗಿದ್ರಲ್ವ ಪ್ರಿಯರೇ? ಮತ್ತೆ ನಾವು 3 ಹೊತ್ತು ಊಟ ಮಾಡಿದ್ರು ಇನ್ನೂ ಆರೋಗ್ಯ ಇಲ್ವಾ? ನಮ್ಮ ಥರ ಅವ್ರು ಏನಾದರೂ ಬಿಸಿಬೇಳೆ ಬಾತು, ಪೊಂಗಲ್ಲು ಇದೆಲ್ಲ ತಿಂತಾಯಿದ್ರಾ? ಇಲ್ಲ. ಬೆಳಗ್ಗೆನೂ ರಾಗಿ ಮುದ್ದೆ, ರಾತ್ರಿನೂ ರಾಗಿ ಮುದ್ದೆ. ಹೌದಾ? ನಾವೇನೇನು ತಿಂತೀವಿ ಹೇಳಿ ಒಂದು ಸಾರಿ? ವೈಟಮಿನ್ಸ್ಗೆ ಟ್ಯಾಬ್ಲೆಟ್ಸು, ಪ್ರೋಟೀನ್ಸ್ಗೆ ಟ್ಯಾಬ್ಲೆಟ್ಸು, ಇಷ್ಟೆಲ್ಲ ಹಾಕ್ಕೊಂಡ್ರು ಇನ್ನೂ ಸರಿಯಾಗಿಲ್ವಾ? ಇವಾಗ ತಾನೇ ನೆಗಡಿ, ಅಲ್ಲಿ ಬಂದಾಗ ನೆಗಡಿ ಜಾಸ್ತಿ ಆಗೋಗಿ ಕೂತಿದ್ದೆ. ಏನಕ್ಕೆ ನಮಗೆ ಈ ರೀತಿ ನೆಗಡಿಗಳು, ತಲೆನೋವುಗಳು, ಜ್ವರಗಳು ಎಲ್ಲ ಮತ್ತೆ ಬರ್ತಿರುವಂತಹದ್ದು? ಇದು ಸಮಾಜಕ್ಕೆ ದೇವರು ಮಾಡ್ತಿರುವಂತಹ ಗಾಯ. ನಮಗೆ ಅರ್ಥ ಆಗ್ತಿದೆಯಾ? ಆ ಕಾಲದಲ್ಲಿ 2 ಹೊತ್ತು ಊಟ ಮಾಡ್ತಿದ್ರು, ಚೆನ್ನಾಗಿದ್ರು. ಈ ಹೊತ್ತು ನಾವು 3 ಹೊತ್ತು ಊಟ ಮಾಡ್ತಾ ಇದ್ದೀವಿ. ಆ ಕಾಲದಲ್ಲಿ ಏನಾದರೂ ಬೇಕು ಅಂತ ಹೇಳಿದ್ರೆ ಕಿಲೋಮೀಟರ್ಗಟ್ಟಲೆ ಹೋಗಿ ತೊಗೊಂಬರ್ಬೇಕಿತ್ತು. ನಮಗೆ ಆ ಸಮಸ್ಯೆನ ಎಲ್ಲ ಆರ್ಡರ್ ಮಾಡಿದ್ರೆ ಮನೆ ಹತ್ರ ಬರುತ್ತೆಲ್ಲ. ಹೌದಾ? ಇಷ್ಟೊಂದು ಅನುಕೂಲಸ್ಥ ಪರಿಸ್ಥಿತಿಯಲ್ಲಿ ನಾವಿದ್ರೂ ನಮ್ಮ ಆರೋಗ್ಯಗಳು ಇನ್ನೂ ಸುಧಾರಣೆ ಆಗಿಲ್ವಾ? ಆ ಕಾಲದಲ್ಲಿದ್ದಂತಹ ವಯಸ್ಸಾಗಿರುವಂಥವ್ರನ್ನ ಒಂದು ಸಾರಿ ಮಾತಾಡಿಸಿ, ಅಜ್ಜಿ ತಾತಂದಿರಲ್ಲ. ಅವ್ರು ಕೆಳಗಡೆ ಕೂತ್ಕೊಂಡ್ರೆ ನೆಲವನ್ನು ಮುಟ್ಟದೆ ಬೇಕಾದರೂ ಎದ್ದೇಳ್ತಾರೆ. ಎಷ್ಟವ ನಿನ್ನ ವಯಸ್ಸಂದರೆ 80 ವರ್ಷ ಅಂತಾರೆ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ ಈ ಕಾಲದವರು. ಹೌದಾ? ಇನ್ನೂ 40 ವರ್ಷನೇ. ಎದ್ದೇಳಬೇಕು ಅಂತ ಹೇಳಿದ್ರೆ ಒಂದು 2 ರೌಂಡ್ ಹಾಕ್ಬಿಟ್ಟು ಕೆಳಗಡೆ ಫುಲ್ಲು, ಆಮೇಲೆ 2 ಕೈಯನ್ನು ಕೊಟ್ಟು, ಇಲ್ಲಾಂದರೆ ಪಕ್ಕದಲ್ಲಿ ಯಾರಾದರೂ ನಿಂತಿದ್ರೆ ಅಣ್ಣ ಒಂದು ಸ್ವಲ್ಪ ಎಬ್ಬರಿಸ್ತೀರಾ ಅಂತ ಹೇಳಿ ಆಮೇಲೆ ಎದ್ದೇಳುವಂತಹದ್ದು. ಏನಕ್ಕೋಸ್ಕರ ಈ ಡಿಸ್ಟಿಂಕ್ಷನ್? ಏನಕ್ಕೋಸ್ಕರ?
ನಾವು ತಿಂತಿರುವಂಥ ಆಹಾರ, ನಾವು ತಿಂತಿದ್ದೀವಿ ಆಹಾರವನ್ನು ನಿಜ, ದುಡ್ಡನ್ನು ಖರ್ಚು ಮಾಡ್ತಿದ್ದೀವಿ, ತಿಂತಿದ್ದೀವಿ, ಆದರೆ ಆಹಾರದಲ್ಲಿರುವಂತಹ ಪೌಷ್ಟಿಕಾಂಶ ನಮ್ಮ ದೇಹಕ್ಕೆ ತಲುಪದೆ ತಡೆದಿದ್ದಾರಂತೆ ಯಾರು? ದೇವರು. ಅದನ್ನೇ ಇಲ್ಲಿ ಹೇಳಿರುವಂತಹದ್ದು. ಇನ್ನೊಂದು ಸಾರಿ ಓದೋಣ 2ನೇ ಮಾತನ್ನು. ತಿನ್ನುತ್ತೀರಿ, ತೃಪ್ತಿಯಾಗದು, ಅಂದರೆ ತೃಪ್ತಿದಾಯಕವಾಗಿರುವಂತಹ ಅಂಶಗಳು ನಿಮ್ಮ ದೇಹಕ್ಕೆ ಬಂದು ತಲುಪೋದಿಲ್ಲ. ನೆಕ್ಸ್ಟ್, ಕುಡಿಯುತ್ತೀರಿ, ಆನಂದವಾಗದು. ನೀರು ನಮಗೆ ಎಷ್ಟು ಸಮಸ್ಯೆ ಇದೆ ಯೋಚನೆ ಮಾಡಿ ನೋಡಿ. ಹೊರಗಡೆ ಎಲ್ಲಾದರೂ ಹೋದ್ವಿ ಅಂತ ಅಂದ್ಕೊಳ್ಳಿ, ಶುದ್ಧವಾಗಿರುವಂಥ ನೀರು ಸಿಕ್ಕತ್ತಾ? ಯಾವ ನೀರಂದರೆ ಆ ನೀರು ಕುಡಿಬೋದಾ? ಇಲ್ಲ. ಯಾವುದ್ಯಾವುದೋ ಹುಡುಕೊಂಡು ಹೋಗಿ ನೀರನ್ನು ಕುಡಿಯುವಂತಹ ಪರಿಸ್ಥಿತಿ. ಅದು ಎಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ಅಂತ ಹೇಳಿದ್ರೆ, ನೀರು ಅನ್ನುವಂತಹದ್ದು ಈಗ ನಾವು ಕುಡಿತೀವಲ್ವ ಪ್ರಿಯರೇ, ಊಟ ಮಾಡಿದ ತಕ್ಷಣ ನೀರು ಕುಡಿತೀವಲ್ವ ಮೇಲೆ, ಯಾವ ನೀರು ಕುಡಿತಿದ್ದೀವಿ? ಯಾವ ನೀರು? ಫಿಲ್ಟರ್ಡ್ ವಾಟರ್ ಅಲ್ವಾ? ನೀವು ಕುಡಿಯುವಂತಹ ಫಿಲ್ಟರ್ಡ್ ವಾಟರಲ್ಲಿ ಏನೇನಿಲ್ಲ ಗೊತ್ತಾ? ಏನೇನಿಲ್ಲ? ನೀವು ಆ ನೀರಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನು ತೆಗಿಬೇಕು ಅಂತ ಅದನ್ನು ಫಿಲ್ಟರ್ ಮಾಡ್ತೀರಾ, ಪ್ಯೂರಿಫೈ ಮಾಡ್ತೀರಾ. ಅದಕ್ಕೆ ರಿವರ್ಸ್ ಆಸ್ಮೋಸಿಸ್ ಅಂತ ಹೇಳಿ ಒಂದು ಪ್ರೊಸೀಜರ್ನ ಬಳಕೆ ಆಗುತ್ತೆ. ಓಕೆ, ಈ ಪ್ರೊಸೀಜರ್ನ ನೀರಿನ ಮೇಲೆ ಬಳಕೆ ಆದರೆ ಏನಾಗುತ್ತೆ? ಆ ನೀರಲ್ಲಿರುವಂತಹ ಕ್ರಿಮಿಗಳ ಜೊತೆ, ಬ್ಯಾಕ್ಟೀರಿಯಾ ಜೊತೆ ಇನ್ನೂ ಏನೇ ಹೊರಟೋಗುತ್ತೆ, ವಾಶ್ಔಟ್ ಆಗಿ. ಕ್ಯಾಲ್ಶಿಯಮು, ಹೌದಾ, ಪೊಟ್ಯಾಷಿಯಮು, ಮೆಗ್ನೀಷಿಯಮ್, ಇದೆಲ್ಲ ಹೊರಟೋಗುತ್ತೆ ವಾಶ್ಔಟ್ ಆಗಿ. ಹಾಗಿದ್ರೆ ನಾವು ಕುಡಿತಿರುವಂತಹ ನೀರು ಮಾತ್ರನೇ ದೇವರು ಪ್ರಾರಂಭದಲ್ಲಿ ಕೊಟ್ಟಂತಹ ನೀರಲ್ಲ. ದೇವರು ಪ್ರಾರಂಭದಲ್ಲಿ ಕೊಟ್ಟಂತಹ ನೀರಲ್ಲಿ ಏನೇನಿತ್ತು? ಹೌದಾ? ನಮ್ಮ ಮೂಳೆಗಳನ್ನು ನಾವು ಬಳಕೆ ಮಾಡ್ತಾ ಸವಿಬಾರ್ದಲ್ವ? ಅದಕ್ಕೋಸ್ಕರ ಕ್ಯಾಲ್ಶಿಯಂ ಇಟ್ಟಿದ್ರು ದೇವರು ನೀರಲ್ಲಿ. ನಾವೇನು ಮಾಡ್ತಿದ್ದೀವಿ? ತೆಗೆದುಹಾಕ್ತಿದ್ದೀವಿ. ಯಾಕೆಂದರೆ ಹೇಗೂ ನಾವು ಅಶುದ್ಧವಾಗಿರುವಂಥ ನೀರನ್ನು ಕುಡಿಲಿಕ್ಕೆ ಆಗೋದಿಲ್ಲ, ಹೌದಾ? ಅದಕ್ಕೆ ಅದನ್ನು ಶುದ್ಧ ಮಾಡ್ತಿದ್ದೀವಿ. ಅಶುದ್ಧವಾಗಿರುವಂತಹ ನೀರನ್ನು ಕುಡಿದ್ರೆ ಕಾಯಿಲೆ ಬರುತ್ತೆ. ಫಿಲ್ಟ್ರ್ ಮಾಡದೆ ಕುಡಿದ್ವಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ? ಫಿಲ್ಟ್ರ್ ಮಾಡದೆ ಕುಡಿದ್ವಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ? ಕಾಯಿಲೆ ಬರುತ್ತೆ. ಫಿಲ್ಟ್ರ್ ಮಾಡಿ ಕುಡಿದ್ವಿ ಅಂತ ಅಂದ್ಕೊಳ್ಳಿ, ಏನಾಗುತ್ತೆ? ಹೌದಾ? ಪೌಷ್ಟಿಕಾಂಶ ಇರೋದಿಲ್ಲ. ಈಗ ಹೇಗಿದೆ ನಮ್ಮ ಪರಿಸ್ಥಿತಿ ಯೋಚನೆ ಮಾಡಿ ನೋಡಿ. ಕಾರಣಕರ್ತರು ಯಾರು? ದೇವರು. ಬ್ರದರ್, ಫ್ಯಾಕ್ಟ್ರಿಗಳೆಲ್ಲ ಜಾಸ್ತಿ ಆಗೋಗಿದೆ ಬ್ರದರ್, ಅದಕ್ಕೆ ನೀರು ಹಿಂಗಾಯಿತು ಅಂತೀರಾ? ಒಂದಾನೊಂದು ಕಾಲದಲ್ಲಿ ಯಾವ ಪೊಲ್ಯೂಷನ್ನು ಇಲ್ಲ, ಏನೂ ಇರಲಿಲ್ಲ, ಯಾವ ವಾತಾವರಣದ ಸಮಸ್ಯೆನೂ ಇರಲಿಲ್ಲ. ಸೊದೋಮ್ ಗೊಮೋರ ಪಟ್ಟಣ ಏನಾಯಿತು? ನಾಶ ಆಯಿತಾ? ನಾಶ ಆಗಬೇಕು ಅಂತ ಹೇಳಿದ್ರೆ ಹೊಗೆ ಬರಬೇಕು, ನಾಶ ಆಗಬೇಕು ಅಂತ ಹೇಳಿದ್ರೆ ಇದೆಲ್ಲ ಆಗಬೇಕು ಅನ್ನುವಂಥದ್ದು ಏನಿಲ್ಲ ಪ್ರಿಯರೇ. ಪ್ರಕೃತಿಯನ್ನು ಚೆನ್ನಾಗಿಡಬೇಕು ಅಂತ ದೇವರು ಅಂದ್ಕೊಂಡ್ರೆ, ನಮ್ಮ ಗುಣಗಳನ್ನು ನೋಡಿ ಚೆನ್ನಾಗಿಡಬೇಕು ಅಂತ ಅಂದ್ಕೊಂಡ್ರೆ ಇಡ್ತಾರೆ. ಪ್ರಕೃತಿಯನ್ನು ಹಾಳು ಮಾಡಬೇಕು, ನನ್ನ ಮಕ್ಕಳಿಗೆ ಅವ್ರು ಬೇಕಾಗಿರುವಂತಹದ್ದು ಅವ್ರಿಗೆ ಸಿಗಬಾರ್ದು ಅಂತ ಅಂದ್ಕೊಂಡ್ರೆ ಅದು ಸಿಗದೇ ಇರುವಂತೆಯೇ ಮಾಡ್ತಾರೆ. ಅದನ್ನೇ ಇಲ್ಲಿ ಬರ್ಸಿರುವಂತಹದ್ದು, ಸ್ಪಷ್ಟವಾಗಿ ಬರ್ಸಿದ್ದಾರೆ. ನೀವು ತಿಂತೀರಾ ಆದರೆ ತೃಪ್ತಿಯಾಗೋದಿಲ್ಲ, ಕುಡಿತೀರಾ ಆದರೆ ಆನಂದವಾಗೋದಿಲ್ಲ ನಿಮ್ಮ ದೇಹಕ್ಕೆ. ನೆಕ್ಸ್ಟ್ ಮುಂದೆ. ಹೊದೆಯುತ್ತೀರಿ, ಬೆಚ್ಚಗಾಗದು, ಸಂಬಳಗಾರನು ಸಂಬಳ ಹಾಕುವ ಚೀಲವು ತೂತಿನದು. ಆ ತೂತು ಮಾಡಿದ ನಾನೇ ಅಂತ ಕೈ ಎತ್ತುತ್ತಿದ್ದಾರೆ ದೇವರು. ತಿಳ್ಕೊಳ್ರಿ ಮಕ್ಕಳ, ಇವಾಗಲಾದರೂ ನಿಮ್ಮ ಜೇಬನ್ನು ಕಟ್ ಮಾಡಿರುವಂತಹದ್ದು ನಾನೇ. ನೀವು ದುಡ್ದಿರುವಂತಹದ್ದೆಲ್ಲ ಹೋಗ್ತಾ ಇರುತ್ತೆ, ನಿಮಗೆ ತೃಪ್ತಿ ಆಗೋದೇ ಇಲ್ಲ, ನೀವು ಆರಾಮಾಗಿ ಜೀವನ ನಡೆಸಲಿಕ್ಕೆ ಆಗೋದೇ ಇಲ್ಲ. ಯಾವತ್ತಾದರೂ ಒಂದೇ ಒಂದು ಸಾರಿ ನನ್ನ ಹತ್ರ ತಲೆ ಎತ್ತಿ ಒಂದು ಸಾರಿ ನನ್ನನ್ನು ತಂದೆ ಅಂತ ಕರೀರಿ ಇವಾಗಾದರೂ. ನೀವು ಮಾಡಿರುವಂತಹ ತಪ್ಪಿನ ನಿಮಿತ್ತ ಕ್ಷಮಾಪಣೆ ಕೇಳಿ ಇವಾಗಲಾದರೂ. ಇದು ದೇವರ ಆಲೋಚನೆ. ಯಾವಾಗ ಮಾಡಿದ್ವಿ ನಾವು ಈ ಕೆಲಸವನ್ನು? ಹೌದಾ? ಇನ್ನೂ ಸ್ವಲ್ಪ ಜನ ಈ ಕೋವಿಡ್, ನೆನ್ನೆ ಮಾತಾಡ್ತಿದ್ವಲ್ಪ ಕೋವಿಡ್ನ ಬಗ್ಗೆ, ಅದರ ಬಗ್ಗೆ ಸ್ವಲ್ಪ ಹೊತ್ತು ಕಂಟಿನ್ಯೂ ಮಾಡೋಣ, ಆ ಎಕ್ಸಾಂಪಲ್ನ ಬಗ್ಗೆ. ಓಕೆ, ಇಷ್ಟಕ್ಕೂ ಕೋವಿಡ್-19 ಏನಕ್ಕೆ ತೊಗೊಂಡು ಬಂದರು ದೇವರು ಅಂತ ಹೇಳಿ ಮಾತಾಡ್ಕೊಂಡಿದ್ದೀವಿ. ಇಷ್ಟಕ್ಕೂ ಕೋವಿಡ್-19 ಏನು ಈ ಸಮಾಜಕ್ಕೆ? ದೊಡ್ಡ ಗಾಯ, ಹೌದಲ್ವಾ? ಫಸ್ಟ್ ವೇವ್ ಬಂತು, ಸೆಕೆಂಡ್ ವೇವ್. ಸೆಕೆಂಡ್ ವೇವ್ ಏನು? ಗಾಯದ ಮೇಲೆ ಗಾಯ. ಥರ್ಡ್ ವೇವ್ ಇನ್ನೂ ಆ ಗಾಯದ ಮೇಲೆ ಇನ್ನೊಂದು ಗಾಯ. ಓಕೆ, ಈಗ ನಮ್ಮ ಪರಿಸ್ಥಿತಿಗಳು ನಾವೆಲ್ಲ ಹೇಗಿರಬೇಕು ಪ್ರಿಯರೇ? ದೇವರು ಈ ಥರ ಗಾಯ ಮಾಡ್ತಿರ್ಬೇಕಾದ್ರೆ, ತಂದೆ ನನ್ನ ತಪ್ಪಾಗೋಯ್ತು, ಎಷ್ಟು ದಿನ ನಾನು ನಿನ್ನ ವಿರುದ್ಧವಾಗಿ ಪಾಪ ಮಾಡಿದ್ದೀನಿ, ಎಷ್ಟು ದಿನ ನಿನ್ನನ್ನು ನಾನು ಕೇರೂ ಸಹ ಮಾಡಿಲ್ಲ, ಇಷ್ಟು ದಿನ ನಾನು ನಿನಗೆ ಟೈಮ್ ಕೊಡ್ತಿರಲಿಲ್ಲ, ನಿನಗೆ ಇಂಪಾರ್ಟೆನ್ಸ್ ಕೊಡ್ತಿರಲಿಲ್ಲ, ಇದೇ ಜೀವನ ಅಂತ ಅಂದ್ಕೊಂಡಿದ್ದೆ. ಈ ರೀತಿ ಅಲ್ವಾ ನಮ್ಮ ಮನಸ್ಥಿತಿ ಇರಬೇಕಿತ್ತು? ಪ್ರಪಂಚದ ದೊಡ್ಡ ದೊಡ್ಡ ನಾಯಕರೆಲ್ಲ ಮೈಕ್ ಮುಂದೆ ಬಂದು ಏನು ಹೇಳಬೇಕು? ಇವತ್ತು ದೇವರು ಕೋವಿಡ್ ತಂದಿರುವಂತಹದ್ದು ನಮ್ಮ ತಪ್ಪುಗಳಿಂದಲೇ, ನೀವೆಲ್ಲರೂ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ದೇವರಿಗೆ ಅಂತ ಹೇಳಬೇಕಾ? ಇಲ್ಲಾಂದರೆ ಎಲ್ಲರೂ ಸೇರ್ಕೊಂಡು ಕ್ಯಾಂಡಲ್ ಹಚ್ಚಿ, ಎಲ್ಲರೂ ಸೇರ್ಕೊಂಡು ಬಾವುಟ ಹಾರಿಸಿ ಅಂತ ಹೇಳಬೇಕಾ? ಹೌದಾ? ಇದೇ ಅಲ್ವಾ ಪ್ರಕಟಣೆ ಮಾಡಬೇಕಾಗಿರುವಂತಹದ್ದು? ಇದಲ್ವಾ? ಏನಂತ? ಪ್ರಪಂಚದ ನಾಯಕರು ಪ್ರಪಂಚಕ್ಕೆ ಪ್ರಕಟಣೆ ಮಾಡಬೇಕಾಗಿರುವಂತಹದ್ದು ಏನು? ನಮ್ಮ ತಪ್ಪುಗಳಿಂದಲೇ ಬಂದಿದೆ. ನಾವೆಲ್ಲರೂ ಕೂತ್ಕೊಂಡು ಸರಿಯಾದ ನಾನು ಟೈಮ್ ಹೇಳ್ತಿದ್ದೀನಿ, ಆ ಟೈಮಿಗೆ ಎಲ್ಲರೂ ಮಂಡಿಕಾಲೂರಿ ಪ್ರಾರ್ಥನೆ ಮಾಡೋಣ ಅಂತ ತಾನೇ ಹೇಳಬೇಕು. ಆದರೆ ಮೈಕ್ ಮುಂದೆ ಬಂದು ಪ್ರಕಟಣೆ ಕೊಟ್ಟಿದ್ದು ಏನಂತ ಗೊತ್ತಾ? ದೇವರು ಗಾಯ ಮಾಡಿದ್ದಾರೆ, ಕೋವಿಡ್ನ ತೊಗೊಂಡು ಬಂದಿದ್ದಾರೆ, ಆದರೆ ಎಲ್ಲ ನಾಯಕರು, ಪ್ರಪಂಚದ ಬೇರೆ ಬೇರೆ ಹಲವಾರು ದೇಶಗಳ ನಾಯಕರು ಬಂದು ಪ್ರಕಟಣೆ ಕೊಟ್ಟಿದ್ದು ಏನಂತ?
ನೀವು ಯಾರು ಹೆದರ್ಕೊಳ್ಬೇಕಾಗಿಲ್ಲ. ಏನಕ್ಕೆ? ನಾವು ವ್ಯಾಕ್ಸಿನ್ ಕಂಡು ಹಿಡ್ದಿದ್ದೀವಿ. ಹೌದಾ? ಕೋವಿಡ್ ಯಾರು ಮಾಡಿದಂತಹ ಗಾಯ? ದೇವರು. ದೇವರು ಮಾಡಿದಂತಹ ಗಾಯಕ್ಕೆ ನಿಜವಾಗ್ಲೂ ಔಷಧಿ ಹುಡುಕಷ್ಟು ದೊಡ್ಡವರ ನಾವು ಔಷಧಿ ಹಾಕ್ಕೊಂಡಿದ್ದಕ್ಕೆ ಏನಾಯಿತು? ವ್ಯಾಕ್ಸಿನ್ ಹಾಕ್ಕೊಂಡಿದ್ದಕ್ಕೆ ಏನಾಯಿತು? ರೀಸೆಂಟಾಗಿ ನ್ಯೂಸ್ ಬಂತಲ್ವ, ನೋಡಿದ್ರಲ್ವ ನೀವು? ಏನಾಗಿದೆ? ಇದ್ದಕ್ಕಿದ್ದಂಗೆ ಹಾರ್ಟ್ ಅಟ್ಯಾಕ್ ಬಂದು ಯಾರಾದರೂ ಹೋಗ್ತಿದ್ದಾರಲ್ವ? ಹಾರ್ಟ್ ಅಟ್ಯಾಕ್ ಬಂದು ಹೋಗ್ತಿದ್ದಾರೆ ಯಾರಾದರೂ ಇದ್ದಕ್ಕಿದ್ದಂಗೆ? ಕಾರಣ ಏನಂತೆ? ಏನು ಹೆದರ್ಕೊಂಬೇಡಿ, ವ್ಯಾಕ್ಸಿನ್ ಹಾಕ್ಕೊಳ್ಳಿ ಅಂತ ಹೇಳಿದ್ರಲ್ವ, ಆ ವ್ಯಾಕ್ಸಿನೇ ಕಾರಣ. ಮಧ್ಯವಯಸ್ಕರಿಗೂ 30 ವರ್ಷಕ್ಕೂ 35 ವರ್ಷಕ್ಕೂ 40 ವರ್ಷಕ್ಕೂ ಹಾರ್ಟ್ ಅಟ್ಯಾಕ್ ಬಂದು ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಕಾರಣ ಏನು? ಇದ್ದಕ್ಕಿದ್ದಂಗೆ ಬ್ಲಡ್ ಕ್ಲಾಟ್ ಆಗ್ತಿದೆ, ಬ್ಲಡ್ ಸರ್ಕ್ಯುಲೇಷನ್ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗ್ತಿದೆ. ಕಾರಣ ಏನು? ನಾವು ಮಾಡಬೇಕಾಗಿದ್ದಂತಹದ್ದು ಅದಕ್ಕಿಂತ ಮುಖ್ಯ. ವ್ಯಾಕ್ಸಿನ್ ಕಂಡು ಹಿಡಿದು ನಾವು ಭಯ ಪಡಬೇಕಾಗಿಲ್ಲ, ನೀವು ಯಾರು ಹೆದರ್ಕೊಬೇಕಾಗಿಲ್ಲ. ನೀವು ಹೆದರ್ಕೊಬೇಕು. ದೇವರು ಕೋವಿಡನ್ನು ತೊಗೊಂಡು ಬಂದಿದ್ದು ಏನಕ್ಕೆ? ಅಂದರೆ ನಾನು ಸತ್ತೋಗ್ತೀನಿ ಅಂತ ಹೆದರ್ಕೊಳ್ಳುವಂತಹದ್ದಲ್ಲ. ಇದನ್ನು ದೇವರು ತೊಗೊಂಡು ಬಂದರೂ ನಾನು ಮಾರ್ಪಡಬೇಕು ಅಂತ ಹೆದರ್ಕೊಬೇಕಾ ಬೇಡವಾ? ನಾವು ಹೆದರ್ಕೊಬೇಕು ಅಂತಲೇ ಅಲ್ವಾ ದೇವರು ತಂದಿದ್ದದನ್ನು. ಈಗ ನೀವು ಯಾರು ಹೆದರ್ಕೊಬೇಕಾಗಿಲ್ಲ, ಸಿಚುವೇಶನ್ ನಮ್ಮ ಕಂಟ್ರೋಲಲ್ಲಿದೆ ಅಂತ ಎಷ್ಟು ಸರಿ ಹೇಳಿಲ್ಲ ಜನ ಬಂದು? ನಿಜವಾಗ್ಲೂ ಇವ್ರ ಕಂಟ್ರೋಲಲ್ಲಿ ಇತ್ತ? ಒಂದು ಸರಿ ಸತ್ಯವೇದವನ್ನು ನೋಡೋಣ. ದೇವರು ಒಂದು ಬಾಧೆ ಪಟ್ಟು ಒಂದು ಮಾತನ್ನು ಹೇಳಿದ್ದಾರೆ. ಏನಂತ? ಯೆರೆಮೀಯನ ಗ್ರಂಥ 6ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 6ನೇ ಅಧ್ಯಾಯ 14ನೇ ವಚನ, 6:14. ಈ ಪ್ರಪಂಚ ನಮ್ಮೆಲ್ಲರಿಗೂ ಮಾಡ್ತಿರುವಂತಹ ದೊಡ್ಡ ಮೋಸ ಏನು ಗೊತ್ತಾ ಪ್ರಿಯರೇ? ದೇವರು ತನ್ನ ಮಕ್ಕಳಿಗೆ ಗಾಯ ಮಾಡಿದ್ರಂತೆ. ಓಕೆ, ಸ್ವಲ್ಪ ಜನ ಬಂದು ಆ ಗಾಯವನ್ನು ನೋಡಿ ಏನಂತಿದಾರಂತೆ? ಅದು ವಾಸಿ ಆಗೋಗುತ್ತೆ, ನೀವೇನು ಹೆದರ್ಕೊಬೇಕಾಗಿಲ್ಲ, ಮೇಲಾಗೋಗುತ್ತೆ ಅಂತ ಸುಮ್ಮನೆ ಹೇಳ್ತಿದಾರಂತೆ. ಅದರೊಳಗಡೆ ಮೇಲಾಗ್ತಿಲ್ಲ. ದೇವ್ರು ಮಾಡಿರುವಂತಹ ಗಾಯ ಕ್ಯೂರ್ ಆಗಿಲ್ಲ, ಇನ್ನೂ ವಾಸಿ ಆಗಿಲ್ಲ. ಅದು ವಾಸಿ ಮಾಡುವಂಥವ್ರು ಯಾರು? ನೆನ್ನೆ ವಚನ ಓದ್ಕೊಂಡ್ವಲ್ವ? ಗಾಯ ಮಾಡುವಂತಹದ್ದು ದೇವ್ರೆ, ಮತ್ತೆ ಗಾಯವನ್ನು ಕಟ್ಟುವಂತಹದ್ದು ದೇವ್ರೆ. ಹೌದಲ್ವಾ? ಅದು ವಾಸಿಯಾಗಿಲ್ಲ. ಅದು ವಾಸಿ ಮಾಡಬೇಕಾದ್ರೆ ದೇವರು ನಮ್ಮ ನಡವಳಿಕೆಯನ್ನು ನೋಡಿ ವಾಸಿ ಮಾಡ್ತಾರೆ. ಆದರೆ ಸ್ವಲ್ಪ ಜನ ನಮ್ಮ ಸುತ್ತಮುತ್ತ ಇರುವಂಥವ್ರು ಏನು ಮಾಡ್ತಾರಂತೆ? ಈ ರೀತಿ ಆಶ್ವಾಸನೆ ಕೊಡ್ತಾರೆ. ಏನಂತ? ಗಾಯ ಮಾಡಿದ್ದಾರೆ ದೇವರು, ಆ ಗಾಯ ಕ್ಯೂರ್ ಆಗೋಗಿದೆ ಬ್ರದರ್, ನೀವೇನು ಹೆದರ್ಕೊಬೇಕಾಗಿಲ್ಲ, ವಾಸಿ ಆಗೋಗಿದೆ. ಮೇಲೆ 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 ಮಾತ್ರ ಸವರ್ತಿದ್ದಾರೆ, ಒಳಗಡೆ ಆ ಗಾಯ ಇನ್ನೂ ಹಾಗೇ ಇದೆ. ಅದನ್ನೇ ಇಲ್ಲಿ ಹೇಳ್ತಿರುವಂತಹದ್ದು. ಈಗ ಇನ್ನೊಂದ್ಸರಿ ಓದೋಣ ಮಾತನ್ನು. ಮೇಲಾಗದಿದ್ದರೂ ಆ ಗಾಯ ಇನ್ನೂ ಮೇಲಾಗಿಲ್ಲ. ಮೇಲು ಎಂದು ಹೇಳಿ ನನ್ನ ಜನರ ಗಾಯವನ್ನು ಮೇಲೆ ವಾಸಿ ಮಾಡಿದ್ದಾರೆ. ಅಯ್ಯೋ, ನನ್ನ ಜನಕ್ಕೆ ನಾನೇ ಗಾಯ ಮಾಡಿದೆ. ಇವ್ರು ಬಂದು ಆ ಗಾಯ ವಾಸಿ ಆಗದೇ ಇದ್ದರೂ ಸಹ ಮೇಲು ಅಂತ ಜನಕ್ಕೆ ಮೋಸ ಮಾಡ್ತಿದ್ದಾರೆ. ನನ್ನ ಜನ ಏನು ಅಂದ್ಕೊಳ್ತಾರೆ ಇವಾಗ? ಅಯ್ಯೋ, ಇನ್ನೇನು ನಾವು ಯೋಚನೆ ಮಾಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ, ನಾವು ಇನ್ನೇನು ಮಾರ್ಪಡಬೇಕಾಗಿರುವಂಥ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಅಂತ ಅಂದ್ಕೊಂಡು ಅವ್ರ ಪಾಡ್ಗೆ ಅವ್ರು ಹೊರಟೋಗ್ತಾರೆ. ಇದು ನಾನು ಮಾಡಿರುವಂತಹ ಗಾಯ, ಅವ್ರು ಕಲಿಬೇಕು ಅಂತ ದೇವರ ಆಲೋಚನೆ ಇದ್ದರೆ ಈ ರೀತಿಯಾಗಿರುವಂತಹ ಕೃತ್ಯಗಳೆಲ್ಲ ನಡೀತಿರುತ್ತೆ. ಇವಾಗ ಹೇಳಿ, ದೇವರು ಗಾಯ ಮಾಡುವಂತಹದ್ದು ನ್ಯಾಯನೇನಾ? ದೇವರು ಗಾಯ ಮಾಡುವಂತಹದ್ದು ನ್ಯಾಯನೇನಾ? ಓಕೆ, ಕೇಳುವಂಥವ್ರು ಯಾರಾದರೂ ಇದ್ದಾರಾ ದೇವರನ್ನು? ದೇವ್ರೆ, ಏನಕ್ಕೋಸ್ಕರ ಗಾಯ ಮಾಡಿದೆ? ನಿನಗೆ ಎಷ್ಟು ಧೈರ್ಯ ಇದ್ದರೆ ನನಗೆ ಗಾಯ ಮಾಡಿದೆ? ಕೇಳುವಂಥವ್ರು ಯಾರಾದರೂ ಇದ್ದೀವಾ? ಒಂದು ವೇಳೆ ಕೇಳ್ತೀವಿ ಅಂದರೆ ಅದಕ್ಕೂ ಆನ್ಸರ್ ಬರ್ಸಿದ್ದಾರೆ ಸತ್ಯವೇದದಲ್ಲಿ ದೇವರು. ಯಾರಾದರೂ ದೇವರ ಮುಂದೆ ನಿಂತು ಏನಕ್ಕೋಸ್ಕರ ಗಾಯ ಮಾಡಿದೆ, ನಿನಗೇನು ಅಧಿಕಾರ ಇದೆ ನನ್ನ ಮೇಲೆ ಗಾಯ ಮಾಡಲಿಕ್ಕೆ ಅಂತ ಹೇಳಿ ಕೇಳುತ್ತಾರೆ, ಅದಕ್ಕೂ ಬರ್ಸಿದ್ದಾರೆ. ಏನಂತ ಹೇಳಿದ್ದಾರೆ ಗೊತ್ತಾ? ಹೇಳಲಿಕ್ಕೂ ಕೇಳಲಿಕ್ಕೂ ಯಾರೂ ಇಲ್ಲದೆ ಇರೋ ಹಂಗೆ ಮಾಡಿಬಿಡ್ತೀನಿ ಮಗನೇ, ನಿನಗೆ ಗಾಯ ಮಾಡ್ತೀನಿ. ನಿನಗೆ ಗಾಯ ಮಾಡಿರುವಂತಹದ್ದನ್ನು ನೋಡಲಿಕ್ಕೆ ಬಂದು ನಿನಗೆ ಸಂತೈಸಲಿಕ್ಕೂ ಯಾರೂ ಇರಬಾರ್ದು, ಹಂಗೆ ಮಾಡ್ತೀನಿ. ನೀನು ಮಾರ್ಪಡಬೇಕು. ಒಂದ್ಸರಿ ಯಾವ ವಚನವನ್ನು ನೋಡೋಣ. ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ, ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 12ನೇ ವಚನ, 30-12. ನಿನ್ನ ಗಾಯವು ಗುಣ ಹೊಂದದು. ಅದು ಗುಣ ಹೊಂದದೇ ಇರುವಂತಹ ರೀತಿಯಲ್ಲಿ ನಾನೇ ಮಾಡಿದ್ದೀನಿ. ಹೌದಾ? ಏನಂತಿದ್ದಾರೆ ದೇವರು? ಯೆಹೋವನು ಇಂತೆನ್ನುತ್ತಾನೆ, ನಿನ್ನ ಗಾಯವು ಗುಣ ಹೊಂದದು, ನಿನ್ನ ಬಾಸುಂಡೆಯು ಘೋರವಾಗಿದೆ, ನಿನ್ನ ಭಾಗಕ್ಕೆ ಯಾರೂ ಇಲ್ಲ, ಹೆದರ್ಕೋಬೇಡ, ಯಾರೂ ಬರೋದಿಲ್ಲ ನಿನ್ನನ್ನು ಕಾಪಾಡಲಿಕ್ಕೆ. ಗಾಯ ಮಾಡಿರುವಂತಹ ನಾನು, ಅದನ್ನು ಕಟ್ಟುವಂತಹದ್ದು ನಾನು. ನಿನಗೆ ಮುಕ್ತಿ ಬೇಕಾದರೆ ನನ್ನ ಹತ್ರ ಬರಬೇಕು, ನಿನ್ನ ತಪ್ಪನ್ನು ನೀನು ಒಪ್ಕೋಬೇಕು. ನಿನ್ನ ತಪ್ಪನ್ನು ನೀನೊಂದು ಸಾರಿ ಮಾಡೋದಿಲ್ಲ ತಂದೆ, ಕ್ಷಮೆ ಇರಲಿ ಅಂತ ಹೇಳಿ ನಾನು ಮುಂದೆ ಕೇಳಬೇಕು. ಹೌದಾ? ಮುಂದೆ
ನಿನ್ನ ಭಾಗಕ್ಕೆ ಯಾರೂ ಇಲ್ಲ, ನಿನ್ನ ವ್ರಣಕ್ಕೆ ಔಷಧವಿಲ್ಲ, ನಿನಗೆ ವಾಸಿಯಾಗದು. ನಿನಗೆ ವಾಸಿಯಾಗೋದಿಲ್ಲ. ನಾನು ಅನ್ಕೊಳ್ಬೇಕು ನಿನಗೆ ವಾಸಿ ಆಗಬೇಕು ಅಂತ ಹೇಳಿದ್ರೆ ಯಾರು ಅನ್ಕೋಬೇಕು ಅಂತ ದೇವರು ಹೇಳ್ತಿದ್ದಾರೆ? ದೇವರಾಗಿರುವಂತಹ ನಾನು ಅನ್ಕೋಬೇಕು ಅಂತ ಅಲ್ಲಿ ಹೇಳ್ತಿದ್ದಾರೆ. ದೇವ್ರು ಅನ್ಕೋಬೇಕಂತೆ ನಮಗೆ ವಾಸಿ ಆಗಬೇಕಾದ್ರೆ. ಹೇಳಲಿಕ್ಕೂ ಕೇಳಲಿಕ್ಕೂ ಯಾರಾದರೂ ಇರ್ತಾರ? ನೀವು ಅನ್ಕೋಬೋದು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಬ್ರದರ್, ನಮ್ಮ ಫ್ಯಾಮಿಲಿ 20 ಜನ ಇದ್ದಾರೆ, ಏನು ಗಾಯ ಆದರೂ ಅವ್ರು ನೋಡ್ಕೊಳ್ತಾರೆ. ಕೋವಿಡ್ ಬಂದಿತ್ತಲ್ಲ, ನೋಡಿದ್ರಲ್ಲ ಟಿ ವಿಯಲ್ಲಿ, ಎಲ್ಲಿದ್ರು ಕುಟುಂಬಸ್ಥರು ಬರಲಿಕ್ಕೆ ಅವಕಾಶ ಇತ್ತ? ಹೋಗಲಿ, ಬರಬೇಕಂತ ಹೇಳಿದ್ರು ಫುಲ್ಲು ಪರದೆಗಳು. ಹೌದಾ? ಪರದೆಗಳ ಮೇಲೆ ಪರದೆಗಳು, ಲೇಯರ್ನ ಮೇಲೆ ಲೇಯರ್ಗಳು. ಅಷ್ಟು ದೂರ ಇದ್ದರೆ ಶವ ಇಲ್ಲಿ ನಿಂತ್ಕೊಂಡು ಟಾಟಾ ಮಾಡಿ ಕಳಿಸ್ಬೇಕು ಕುಟುಂಬದವರು. ಹೌದಾ ಇಲ್ವಾ? ಅದೇ ಅಲ್ವಾ ಪರಿಸ್ಥಿತಿ ಇದ್ದಿತ್ತು? ಅದೇ ಅಲ್ವಾ ದೇವರು ಬರ್ಸಿರುವಂತಹದ್ದು. ನಮಗೆ ಅನ್ನಿಸ್ಬೋದು ಇವಾಗ ನಮಗೆ ಸಾಕಷ್ಟು ಧೈರ್ಯ ಇರ್ಬೋದು, ನಮಗೋಸ್ಕರ ಅವರಿದ್ದಾರೆ, ನಮಗೋಸ್ಕರ ಇವರಿದ್ದಾರೆ, ನಮ್ಮ ಕುಟುಂಬಸ್ಥರಿದ್ದಾರೆ, ಗಂಡಂದಿರಿಗೆ ಅನ್ನಿಸ್ಬೋದು ನಮ್ಮ ಹೆಂಡತಿ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ ಅಂತ. ಹೆಂಡತಿಗೆ ಅನ್ನಿಸ್ಬೋದು ನನ್ನ ಗಂಡ ಇದ್ದಾರೆ, ನನ್ನ ಮಕ್ಕಳಿದ್ದಾರೆ ಅಂಥೇಳಿ. ಮಕ್ಕಳಿಗೆ ಅನ್ನಿಸ್ಬೋದು ನನ್ನ ತಂದೆ ತಾಯಿಯಂದಿರಿದ್ದಾರೆ ನನ್ನ ಬಗ್ಗೆ ಕೇರ್ ತೊಗೊಳ್ಲಿಕ್ಕೆ ಅಂತ. ದೇವ್ರು ಗಾಯ ಮಾಡಲಿಕ್ಕೆ ಶುರು ಮಾಡಿದ್ರೆ ಎಲ್ಲರನ್ನು ಸೈಡಿಗೆ ತಳ್ಳಿ ದೂರ ಇಟ್ಬಿಡ್ತಾರೆ. ಕೇಳಲಿಕ್ಕೂ ಹೇಳಲಿಕ್ಕೂ ಯಾರೂ ಇರೋದಿಲ್ಲ. ನಮ್ಮ ನೋವನ್ನು ನಾವೇ ಅನುಭವಿಸ್ಬೇಕು. ಬೇಕಾದಲ್ಲ ನಮಗೆ? ಬೇಕಾ ಪ್ರಿಯರೇ ಅದೆಲ್ಲ? ದೇವ್ರ ಕಡೆಯಿಂದ ಗಾಯ ಪಡೀಲಿಕ್ಕೆ ಸಿದ್ಧವಾಗಿದ್ದೀವ? ಬೇಕಾ? ಕಲ್ತ್ಕೊಳ್ಳೋಣ. ನಾನು ಹೇಳಿದ್ನಲ್ವ ನೆನ್ನೆನೆ, ನಮ್ಮಲ್ಲಿ ಏನೇನು ಮಾರ್ಪಡಬೇಕು ಅನ್ನುವಂತಹದ್ದು ನಮಗೆ ಗೊತ್ತು. ನಮ್ಮಲ್ಲಿರುವಂತಹ ಜೀವಾತ್ಮಕ್ಕೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ. ನಾವೇನು ಮಾರ್ಪಡಬೇಕು, ನಾವು ಯಾವ ವಿಚಾರದಲ್ಲಿ ದೇವರ ಮನಸ್ಸನ್ನು ನೋಯಿಸ್ತಿದ್ದೀವಿ? ದೇವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ವಾ? ಪ್ರಾರ್ಥನೆ ಮಿಸ್ ಮಾಡ್ತಿದ್ದೀವ, ಸತ್ಯವೇದ ಮಿಸ್ ಮಾಡ್ತಿದ್ದೀವ, ಪಾಪಗಳನ್ನು ಮಾಡುವಂತಹದ್ದಿದ್ದೀವ, ಕೆಟ್ಟ ಮಾತುಗಳನ್ನು, ಬೇಡವಾಗಿರುವಂಥ ಮಾತುಗಳು ಮಾತಾಡ್ತಿದ್ದೀವ, ಹೊಟ್ಟೆ ಕಿಚ್ಪಡ್ತಿದ್ದೀವ, ದ್ವೇಷ ಕಟ್ಕೊಂಡಿದ್ದೀವ, ಕ್ರೋಧ ಇದೆಯಾ ಇನ್ನೊಬ್ಬರ ಮೇಲೆ, ಮತ್ಸರ, ಭೋಗಾಸೆಗಳು, ಇದು ಯಾವುದಾದ್ರೂ ಇದೆಯಾ? ಹಾಗಾದರೆ ಇದಿದೆ ಅಂತ ಹೇಳಿ ಯಾರಿಗೆ ಗೊತ್ತು? ಪಕ್ಕದಲ್ಲಿರುವಂತಹ ಬ್ರದರಿಗೆ ಗೊತ್ತಿರೋದಿಲ್ಲ. ಯಾರಿಗೆ ಮಾತ್ರ ಗೊತ್ತು? ನಮಗೆ ಮಾತ್ರ ಗೊತ್ತು, ದೇವ್ರಿಗೆ ಮಾತ್ರ ಗೊತ್ತು. ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಮಾತ್ರ ಕನೆಕ್ಷನ್ ನಡೀತಿರುತ್ತೆ. ಆ ಕಡೆಯಿಂದ ಗಾಯ ಆಗ್ತಿರುತ್ತೆ, ಈ ಕಡೆಯಿಂದ ಗಾಯ ಮಾಡಿಸ್ಕೊಳ್ತಿರ್ತೀವಿ ನಾವು ಅಷ್ಟೇ. ಅದು ಯಾರಿಗೂ ಗೊತ್ತು. ನಮಗೆ ಆಗ್ತಿರುವಂತಹ ಗಾಯ ಒಂದೊಂದ್ಸರಿ ಪಕ್ಕದಲ್ಲಿರುವಂತಹ ವ್ಯಕ್ತಿಗೂ ಗೊತ್ತಾಗೋದಿಲ್ಲ. ತೆಗಿಬೇಕು ಅಂತ ಹೇಳಿದ್ರೆ ದೇವ್ರೇ ಗತಿ. ಈ ಗಾಯ ಆಯಿತು ಅಂತ ಹೇಳಿ ಕಿರುಚಬಾರ್ದಂತೆ. ಮತ್ತೆ ಸತ್ಯವೇದದಲ್ಲಿ ಇನ್ನೊಂದು ಸುಂದರವಾಗಿರುವಂತಹ ರೆಫರೆನ್ಸನ್ನು ಬರೆಸಿದ್ದಾರೆ. ಗಾಯ ಆದರೆ ನಾವೇನು ಮಾಡ್ತೀವಿ? ಹೌದಾ? ನೋವಾದರೆ ಏನು ಮಾಡ್ತೀವಿ? ಕಿರುಚ್ತೀವ, ಅಳ್ತೀವ. ದೇವ್ರು ಏನಂತಿದ್ದಾರೆ ಗೊತ್ತಾ? ಗಾಯ ಮಾಡುವಂತಹದ್ದನ್ನು ಮಾಡಿಬಿಟ್ಟು ಕಿರುಚಬೇಡ, ಸೈಲೆಂಟ್ ಆಗಿರು. ನಿನಗೆ ನಾನು ಇದನ್ನು ಮಾಡಿರುವಂತಹದ್ದು ನಿನ್ನ ಪಾಪಕ್ಕೋಸ್ಕರ ನೀನು ಕಿರುಚಲಿ ಅಂತಲ್ಲ, ನೀನು ಮಾರ್ಪಡಲಿ ಅಂತ. ನೀನು ಕಿರುಚುವುದರ ಬಗ್ಗೆ ನೀನು ಇವಾಗ ಮಾರ್ಪಡಿ, ಇವಾಗೆ ತೆಗೆದು ಹಾಕ್ತೀನಿ. ಅದೇ ಯೆರೆಮೀಯನ ಗ್ರಂಥ, ನೀವು ಓದಂತಹ ಅಧ್ಯಾಯನೇ 30ನೇ ಅಧ್ಯಾಯ 15ನೇ ವಚನ. 30:15. ಅಯ್ಯೋ, ನೋವು ನಿಲ್ಲದು ಎಂದು ನಿನ್ನ ವ್ರಣಕ್ಕಾಗಿ ಏಕೆ ಅರಚಿಕೊಳ್ಳುತ್ತಿ? ಕಿರುಚಬೇಡ. ಏನಕ್ಕೋಸ್ಕರ ಕಿರಿಸ್ತಾ ಇದೆಯಾ? ಮುಂದೆ, ನಿನ್ನ ಅಪರಾಧವು ಹೆಚ್ಚಿ ಪಾಪಗಳು ಬಹಳವಾದದ್ದರಿಂದ ನಿನಗೆ ಇದನ್ನೆಲ್ಲ ಮಾಡಿದೆನು. ನೀನು ಅದನ್ನು ಬಿಡು, ನೀನು ಕಿರ್ಚುವಂತಹದನ್ನು ನಿಲ್ಲಿಸು, ನಾನು ಕಮ್ಮಿ ಮಾಡ್ತೀನಿ. ಎಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ತಂದೆ ಪ್ರಿಯರೇ? ನಿಮ್ಗೆ ಯಾರಿಗಾದ್ರೂ ಇದ್ದಾರೆ ಎಷ್ಟೊಂದು ಸ್ಟ್ರಿಕ್ಟ್ ಆಗಿರುವಂತಹ ತಂದೆ? ಒಂದು ಆ್ಯಂಗಲಲ್ಲಿ ದೇವರನ್ನು ನೋಡಿ 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 ನಿಮಗೂ ಬೇಜಾರಾಗಿತ್ತಲ್ವ? ದೇವರು ಪ್ರೀತಿ ಸ್ವರೂಪನು ಅಂತ. ದೇವ್ರಿಗೆ ಇನ್ನೊಂದು ಆ್ಯಂಗಲ್ ಇದೆ. ಎಂಥ ಆ್ಯಂಗಲ್ ಅದು? ಕಲಿಸುವಂತಹದ್ದು. ಪ್ರಪಂಚದಲ್ಲಿರುವಂತಹ ಜನರನ್ನು ಪಕ್ಕಕ್ಕಿಡಿ. ಪ್ರಪಂಚದ ಜನರು ತಪ್ಪು ಮಾಡಿದ್ರು ಬ್ರದರ್, ಅವ್ರು ಚೆನ್ನಾಗಿದ್ದಾರಲ್ವ, ನಮಗೇನಕ್ಕೋಸ್ಕರ ಈ ಥರ ಗಾಯಗಳು? ಕ್ರೈಸ್ತರಾಗಿರುವಂತಹ ನಮಗೇನಕ್ಕೋಸ್ಕರ ಗಾಯಗಳು? ಆರಿಸಲ್ಪಟ್ಟಿರುವಂತಹ ನಮಗೇನಕ್ಕೋಸ್ಕರ ಗಾಯಗಳು? ಅಂದರೆ ಪ್ರಪಂಚದಲ್ಲಿರುವಂತಹ ಜನರನ್ನು ಬಿಟ್ಟಿದ್ದಾರೆ ದೇವರು. ನಮ್ಮನ್ನು ಯಾವತ್ತೋ ಪ್ಲ್ಯಾನ್ ಮಾಡಿ ನಮಗೆ ಸತ್ಯ ಸುವಾರ್ತೆಯನ್ನು ತಿಳಿಸ್ಕೊಟ್ಟು ನಾವು ನೀತಿವಂತರಾಗಿ ಬದುಕಬೇಕು, ಲೋಕಕ್ಕೆ ಬೆಳಕಾಗಿರಬೇಕು, ಉಪ್ಪಾಗಿರಬೇಕು ಅಂಥೇಳಿ ನಮ್ಮನ್ನು ಸ್ಪೆಷಲಾಗಿ ಆರಿಸ್ಕೊಂಡಿದ್ದಾರೆ. ನೋಡಿ, ಆರಿಸ್ಕೊಂಡಿದ್ದಾರಲ್ವ? ಈ ಆರಿಸ್ಕೊಂಡಿರುವಂಥವ್ರು ಮತ್ತೆ ತಪ್ಪು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ಈ ದೇವರಿಗೆ ಇಷ್ಟ ಇಲ್ಲದೆ ಇರುವಂಥ ಕೆಲಸಗಳನ್ನು ಮಾಡಿದ್ವಿ ಅಂತ ಅಂದ್ಕೊಳ್ಳಿ, ನಮ್ಮನ್ನು ಸುಮ್ಮನೆ ಬಿಡ್ತಾರ? ಪ್ರಪಂಚದಲ್ಲಿರುವಂತಹ ಜನರನ್ನು ಬಿಟ್ಬಿಡಬಹುದೇನೋ? ಒಂದೇ ಸರಿ ಹೇಗೋ ಅವ್ರಿಗೆ ನರಕದಲ್ಲಿದೆ ಹಬ್ಬ, ಸಾವಾದ ನಂತರ ನಾವು ನರಕಕ್ಕೆ ಹೋಗಬಾರ್ದು ಅಂತಲೇ ಅಲ್ವಾ ದೇವರು ಈ ಪ್ರಯತ್ನ ಎಲ್ಲ ಮಾಡ್ತಿರುವಂತಹದ್ದು? ಅದನ್ನು ಬಿಡಬೇಕಲ್ವ ನಾವು? ಅದಕ್ಕೆ ಗಾಯ ಮಾಡುವಂತಹದ್ದು ದೇವರೇ. ಇನ್ನೂ ಎಲ್ಲಿ ಹೊಡಿತಾರಂತೆ? ಎಲ್ಲೆಲ್ಲಿ ಹೊಡಿತಾರಂತೆ ದೇವರು? ಗಾಯ ಮಾಡಬೇಕಾದ್ರೆ ದೇವರು ಎಲ್ಲೆಲ್ಲಿ ಹೊಡಿತಾರಂತೆ? ನೀವು ನಿಮ್ಮ ಮಕ್ಕಳಿಗೆ ಎಲ್ಲೆಲ್ಲಿ ಹೊಡಿತೀರಾ ಹೇಳಿ? ಎಲ್ಲೆಲ್ಲಿ ಹೊಡಿತೀರಾ? ಬಾಯಿ ಮೇಲೆ ಹೊಡಿತೀರಾ? ಓಕೆ. ತಲೆ ಮೇಲೆ ಹೊಡಿಯುವಂಥವ್ರು ಎಷ್ಟು ಜನ? ತಲೆ ಮೇಲೆ ಹೊಡಿತೀರಾ? ದೇವರು ತಲೆ ಮೇಲೆ ಹೊಡಿತಾರೆ.
ದೇವರು ತಲೆ ಮೇಲೆ ಹೊಡಿತಾರೆ. ಆದರೆ ಚಿಕ್ಕ ವ್ಯತ್ಯಾಸ, ನಾವು ತಲೆ ಮೇಲೆ ಹೊಡೆದ್ರೆ ನೋವಾಗುತ್ತೆ, ದೇವರು ತಲೆ ಮೇಲೆ ಹೊಡೆದ್ರೆ ತಲೆ ಉರುಳೋಗುತ್ತೆ. ಯೆರೆಮೀಯನ ಗ್ರಂಥ 30ನೇ ಅಧ್ಯಾಯ 23ನೇ ವಚನ. 30:23. ಆಹಾ, ಯೆಹೋವನ ರೋಷವೆಂಬ ಬಿರುಗಾಳಿಯು ಬಡಿದುಕೊಂಡು ಹೋಗುವ ಗಾಳಿಯು ಹೊರಟಿದೆ, ಅದು ದುಷ್ಟರ ತಲೆಯ ಮೇಲೆ ಹೊಡೆಯುವುದು. ದೇವರು ತಲೆ ಮೇಲೆ ಹೊಡಿಬೇಕಂದ್ರೆ ಯಾವುದ್ರ ಕೈಯಿಂದ ಹೊಡಿಸ್ತಾರಂತೆ? ಗಾಳಿ, ಬಿರುಗಾಳಿ. ದುಷ್ಟರ ತಲೆ ಮೇಲೆ ದೇವರು ಹೊಡಿಬೇಕು ಅಂತ ಹೇಳಿದ್ರೆ ಯಾವುದರಿಂದ ಹೊಡಿಸ್ತಾರೆ? ಬಿರುಗಾಳಿ. ಒಂದ್ಸರಿ ಬಿರುಗಾಳಿ ಬಂದರೆ ಹೇಗಿರುತ್ತೆ ಇಂಪ್ಯಾಕ್ಟ್ ಅಂತ ನಮಗೆ ಗೊತ್ತಾ? ಒಂದ್ಸರಿ ಊಹೆ ಮಾಡ್ಕೊಂಡು ನೋಡ್ಕೊಳ್ಳಿ ಪ್ರಿಯರೇ. ನೀವು ಮನೆ ಮುಂದೆ ನಿಲ್ಲಿಸಿರುವಂತಹ ಕಾರು, ನೀವು ಮನೆ ಮುಂದೆ ಕಟ್ಟಿ ಹಾಕಿರುವಂಥ ಹಸುಗಳೆಲ್ಲ ಮೇಲೆ ತಿರುಗ್ತಿರುತ್ತೆ ಸುಂಟ್ರ ಗಾಳಿ ಬಂದರೆ. ಹೌದಾ? ಮೇಲೆ ಒಂದು ಅರ್ಧ ಕಿಲೋಮೀಟ್ರ್ ಮೇಲೆ ಹೋಗಿ ತಿರುಗ್ತಿರುತ್ತೆ. ನಾನು ಇದೇ ಆಸ್ತಿ ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ವಲ್ವ, ಇದೇ ಜೀವನ ಅಂತ ಅಂದ್ಕೊಂಡಿದ್ವಲ್ವ. ಏನಾಗಿರುತ್ತೆ ಎಲ್ಲ? ನಾವು ಹಾಕಿರುವಂತಹ ಶೆಡ್ಗಳು, ನಾವು ಕಾರ್ ಪಾರ್ಕಿಂಗ್ಗಳು ಎಲ್ಲ ಏನಾಗಿರುತ್ತೆ? ಎಲ್ಲೆಲ್ಲೋ ಹೋಗಿ ತಿರುಗ್ತಿರುತ್ತೆ. ಅದು ಬೇಕು ಅಂತ ಹೇಳಿದ್ರೆ ಪಕ್ಕದ ಊರಿಗೆ ಹೋಗಿ ಎತ್ಕೊಂಬರ್ಬೇಕು. ಅಲ್ಲಿ ಬಿದ್ದಿರುತ್ತೆ ಗಾಳಿ ನಿಂತ ನಂತರ. ಒಂದ್ಸರಿ ಗಾಳಿ ಬೀಸಿದ್ರೆ ಅಷ್ಟು ಬಲವಾಗಿ ಬೀಸುತ್ತೆ. ಆ ಗಾಳಿಗೆ ಜೊತೆ ನೀರು ಮಿಕ್ಸ್ ಆಯಿತು ಅಂತ ಅಂದ್ಕೊಳ್ಳಿ, ಏನಾಗುತ್ತದು? ಸುನಾಮಿ. ಹೌದಾ? ಚಂಡಮಾರುತ. ಅದೇ ಅಲ್ವಾ ಚಂಡಮಾರುತ ಅಂತ ಹೇಳಿ ಕರೆಯುವಂತಹದ್ದು. ಅದು ಹೇಗಿರುತ್ತೆ? ಸುನಾಮಿ, ಚಂಡಮಾರುತಗಳು, ಸೈಕ್ಲೋನ್ಗಳು ಬಂದರೆ ಅದು ಹೇಗಿರುತ್ತೆ? ನಿಜವಾಗ್ಲೂ ಆ ನೋವು ಏನು ಅಂತ ಹೇಳಿ ಆ ಕೋಸ್ಟಲ್ ಏರಿಯಾಗಳಲ್ಲಿರುವಂಥವ್ರಿಗೆ ಗೊತ್ತಿರುತ್ತೆ. ಒಂದ್ಸರಿ ಕೇಳಿ ನೋಡಿ, ಚಂಡಮಾರುತ ಬಂದಾಗ, ಸುನಾಮಿ ಬಂದಾಗ ನಿಮ್ಮ ನೋವು, ನಿಮ್ಮ ಬಾಧೆ ಎಲ್ಲ ಏನು ಅಂತ ಹೇಳಿ. ನಾವು ಬೆಚ್ಚೆ ಕುತ್ಕೊಂಡು ಟಿ ವಿ ಆನ್ ಮಾಡ್ಕೊಂಡು ನೋಡ್ತಿದ್ದೀವಲ್ವ. ಏನಕ್ಕೋಸ್ಕರ ತೋರಿಸ್ತಿದ್ದಾರೆ ನಮಗೆ ಟಿ ವಿಯಲ್ಲಿ? ಏನಕ್ಕೋಸ್ಕರ ತೋರಿಸ್ತಿದ್ದಾರೆ? ನೋಡಿ ಕಲಿಬೇಕು. ನಾಳೆ ನಮಗೂ ಅದೇ ಪರಿಸ್ಥಿತಿ. ಇಲ್ಲಿ ಸಮುದ್ರ ಇಲ್ಲ, ಇಲ್ಲಿ ಸುನಾಮಿ ಬರೋದಿಲ್ಲ, ಇಲ್ಲಿ ಸಮುದ್ರ ಇಲ್ಲ, ಇಲ್ಲಿ ಸೈಕ್ಲೋನ್ ಬರೋದಿಲ್ಲ ಅಂತ ಅನ್ಕೋಬೇಡಿ. ನಿಮ್ಮ ಕೆಳಗಡೆ ಇರುವಂತಹ ಭೂಮಿ ಒಂದು ಸರಿ ಡಪ್ ಅಂತ ಹೇಳಿ ಅಲ್ಲಾಡಿದ್ರೆ ಮುಗಿದು ಹೋಯಿತು. ಸುನಾಮಿಗಿಂತ ಕೆಟ್ಟ ಪರಿಸ್ಥಿತಿ ಆಗೋಗುತ್ತೆ ಭೂಕಂಪ ಬಂದರೆ. ಹೌದಲ್ವಾ? ಇದೆಲ್ಲ ದೇವರು ಕೊಡ್ತಿರುವಂಥ ಎಚ್ಚರಿಕೆಗಳು ಪ್ರಿಯರೇ. ನಿತ್ಯವಾಗಿ ನ್ಯೂಸ್ ಚಾನೆಲ್ಗಳು ಓಡುತ್ತಿದೆ. ನ್ಯೂಸ್ ಚಾನೆಲ್ಗಳು ಪ್ರಪಂಚದಲ್ಲಿ ಏನೇನು ನಡೀತಿದೆ ಅಂತ ಹೇಳ್ತಿದೆ ಅಂತ ಹೇಳಿದ್ರೆ ಇದೆಲ್ಲ ದೇವರು ನಮಗೆ ಕೊಡ್ತಿರುವಂಥ ಎಚ್ಚರಿಕೆಗಳು. ಯಾವತ್ತು ಅಂಗೀಕಾರ ಮಾಡಿದ್ದೀವಿ? ಯಾವತ್ತು ಭಯಪಟ್ಟಿದ್ದೀವಿ ದೇವರನ್ನು ಕಂಡ್ರೆ? ಇದನ್ನೆಲ್ಲ ನೋಡಿ. ದೇವರು ಗಾಯ ಮಾಡ್ತಾರೆ, ಆ ಗಾಯ ನಮಗೆ ಬರುವುದಕ್ಕಿಂತ ಮುಂಚೆನೇ ಬದಲಾಗೋಣ ಅಂತ ಹೇಳಿ ಯಾವತ್ತು ಆಲೋಚನೆ ಮಾಡಿದ್ದೀವಿ? ಯೆರೆಮೀಯನ ಗ್ರಂಥ, ಕ್ಷಮಿಸಿ, ಆದಿಕಾಂಡಕ್ಕೆ ಒಂದ್ಸರಿ ಹೋಗೋಣ. ಇವಾಗ ಎಲ್ಲಿ ಹೊಡಿತಾರೆ ಅಂತ ನೋಡಿದ್ರಿ ನೀವು? ತಲೆ ಮೇಲೆ. ಅಂದರೆ ತಲೆ ತೆಗೆಯುವಂತಹದ್ದು ಅಂತ ಹೇಳಿ ಅದರ ಅರ್ಥ. ಬಿರುಗಾಳಿ ಬಂದರೆ ಯಾರು ಇನ್ನೂ ಆ ಬಿರುಗಾಳಿ ಬಂದು ಕರೆಕ್ಟಾಗಿ ಇಂಪ್ಯಾಕ್ಟ್ ಮಾಡಿದ್ರೆ ಯಾರು ಇನ್ನೂ ಬದುಕಿರೋದಿಲ್ಲ ಇನ್ನು ಆ ಇಂಪ್ಯಾಕ್ಟೆಡ್ ಏರಿಯಾದಲ್ಲಿರುವಂಥವ್ರು. ಮುಂದೆ ಇನ್ನೂ ಎಲ್ಲಿ ಹೊಡಿತಾರಂತೆ? ಆದಿಕಾಂಡ 32ನೇ ಅಧ್ಯಾಯ. ಆದಿಕಾಂಡ 32ನೇ ಅಧ್ಯಾಯ 25ನೇ ವಚನ. 32:25. ಇನ್ನೊಂದು ಸಾರಿ ಈಗ ಓದಂತಹ ವಚನವನ್ನು ಇನ್ನೊಂದು ಸಾರಿ ಓದಿ. ಅಲ್ಲಿ ಎಲ್ಲಿ ಹೊಡೆದ್ರಂತೆ? ತೊಡೆ ಮೇಲ. ಹೊಡೆದಿದ್ದಕ್ಕೆ ಏನಾಯ್ತಂತೆ? ಯಾರಿಗೆ ಹೊಡೆದಿದ್ದಿಷ್ಟಕ್ಕೂ? ದೊಡ್ಡ ದೊಡ್ಡ ಭಕ್ತರ ಲಿಸ್ಟಲ್ಲಿರುವಂತಹ ಯಾಕೋಬನಿಗೆ, ಇಸ್ರಾಯೇಲ್ಯರಿಗೆ ಮೂಲಪುರುಷನಾಗಿರುವಂತಹ ಯಾಕೋಬನಿಗೆ, ಮೂಲಪುರುಷರಲ್ಲಿ ಒಬ್ಬರಾಗಿರುವಂತಹ ಯಾಕೋಬನಿಗೆ ಬಿಟ್ಟಿಲ್ವ ದೇವರು? ಇವರು ಸಹ ಇವ್ರ ಜೀವನದಲ್ಲಿ ಸುಮಾರು ತಪ್ಪುಗಳಿತ್ತು. ಯಾಕೆಂದರೆ ಇದಕ್ಕಿಂತ ಮುಂಚೆ, ಈ ಘಟನೆಗಿಂತ ಮುಂಚೆ ನೀವು ನೋಡ್ತೀರಾ ಅಲ್ವಾ, ಮೊಟ್ಟ ಮೊದಲು ಯಾರನ್ನು ವಿವಾಹ ಆಗ್ತಾರೆ? ಯಾಕೋಬನು? ಲೇಯಳನ್ನು. ಓಕೆ, ಲೇಯಳನ್ನು ಪ್ರೀತಿ ಮಾಡ್ತಾರ ವಿವಾಹ ಆದ ನಂತರ? ಇಲ್ಲ. ಅದು ಒಂದು ತಪ್ಪು. ಇನ್ನೊಂದು ಬರೀ ಆಸ್ತಿ, ಇದರ ಹಿಂದೆ ಹೋಗ್ತಿರುವಂತಹದ್ದು. ಬೇರೆಯವ್ರ ಮಾತುಗಳನ್ನು ಲೈನಾಗಿ ಮಾವನ ಮಾತು, ಅವ್ರ ಮಾತು, ಬರೀ ಆಸ್ತಿಗೋಸ್ಕರ ಪರಿಶ್ರಮಿಸ್ತಿದ್ದಂತಹದ್ದು. ಈ ತಪ್ಪುಗಳನ್ನೆಲ್ಲ ನೋಡಿ ಒಂದ್ಸರಿ ಹೊಡಿತಾರಂತೆ ಯಾಕೋಬನಿಗೆ ದೇವರು. ಇದಕ್ಕಿಂತ ಮುಂಚೆ ಯಾಕೋಬನ ಹೆಸರೇನು? ಮೋಸಗಾರನು. ಇದಾದ ನಂತರ ಯಾಕೋಬನ ಹೆಸರು ಏನು ಚೇಂಜ್ ಆಗುತ್ತೆ? ಇಸ್ರಾಯೇಲ್.
ಹೌದಾ? ಒಂದೇ ಒಂದು ಏಟಿಗೆ ಚೇಂಜ್ ಆಗೋದ್ರ ಪೂರ್ತಿ? ಒಂದೇ ಒಂದು ಏಟಿಗೆ ಮೋಸ ಮಾಡುವಂತಹದ್ದೆಲ್ಲ ಹೊರಟೋಯ್ತಾ? ಒಂದೇ ಸರಿ ಹೊಡೆದಿದ್ದು ತೊಡೆ ಮೇಲೆ. ಇನ್ನೊಂದು ಸರಿ ಓದೋಣ ಈ ವಚನವನ್ನು. ಆ ಪುರುಷನು ತಾನು ಗೆಲ್ಲದೆ ಇರುವುದನ್ನು ಕಂಡು ಯಾಕೋಬನ ತೊಡೆಯ ಕೀಳನ್ನು ಮುಟ್ಟಿದ್ದರಿಂದ ಯಾಕೋಬನು ಅವನ ಸಂಗಡ ಹೋರಾಡುತ್ತಿರುವಾಗಲೇ ಅವನ ತೊಡೆಯ ಕೀಲು ತಪ್ಪಿತು. ನೀವು ಅದಕ್ಕೆ ಯಾಕೋಬನನ್ನು ವೃದ್ಧಾಪ್ಯದಲ್ಲಿ ನೋಡಿದ್ರೂ ಸಹ ಕೋಲ್ ಕಾಣಿಸುತ್ತೆ ನಿಮಗೆ ಯಾಕೋಬನ ಕೈಯಲ್ಲಿ. ಬೇರೆ ಯಾರ ಕೈಯಲ್ಲಿ, ಇವರ ಪಿತೃಗಳ ಕೈಯಲ್ಲೆಲ್ಲ ಕಾಣಿಸೋದಿಲ್ಲ. ಅಬ್ರಹಾಮನ ಕೈಯಲ್ಲಿ, ಇಸಾಕನ ಕೈಯಲ್ಲಿ ಕಾಣಿಸೋದಿಲ್ಲ ಅವ್ರ ಚರಿತ್ರೆಯನ್ನು ಓದಬೇಕಾದ್ರೆ. ಆದರೆ ಯಾಕೋಬನ ವಿಚಾರದಲ್ಲಿ ಮಾತ್ರ ಕಾಣಿಸುತ್ತೆ. ಏನು ಕಾಣಿಸುತ್ತೆ? ಕೋಲು. ಯಾವಾಗ ಹೊಡೆದಿದ್ದು ದೇವರು? ಎಷ್ಟೋ ವರ್ಷಗಳ ಹಿಂದೆ. ಯಾವಾಗವರೆಗೂ ಕೋಲು ಹಿಡ್ಕೊಬೇಕಾಗಿರುವಂಥ ಪರಿಸ್ಥಿತಿ ಬಂತು? ಕೊನೆವರೆಗೂ. ತಲೆ ಮೇಲೆ ಹೊಡೆದ್ರ? ತಲೆ ಮೇಲೆ ಹೊಡೆದ್ರ? ತೊಡೆ ಮೇಲೆ ಹೊಡೆದ್ರ? ಬುದ್ಧಿ ಕಲಿತೀವ ಇನ್ನು ಮುಂದೆ? ತೋರಿಸ್ತಿದ್ದಾರೆ ದೇವರು. ದೇವರ ಗಾಯಗಳು ನೀಟಾಗಿ ಅರ್ಥ ಆಗಬೇಕಾದ್ರೆ ನ್ಯೂಸ್ ನೋಡಿದ್ರೆ ಸಾಕು ಪ್ರಿಯರೇ, ಅರ್ಥ ಆಗೋಗುತ್ತೆ. ಒಂದು ದೇಶದಲ್ಲಿ ಸುನಾಮಿ ಬರ್ತಿರುತ್ತೆ, ಇನ್ನೊಂದು ದೇಶದಲ್ಲಿ ಭೂಕಂಪ ಬರ್ತಿರುತ್ತೆ, ಇನ್ನೊಂದು ದೇಶದಲ್ಲಿ ಐಸ್ ಕಟ್ಟಿ ಪೂರ್ತಿಯಾಗಿ ಟೆಂಪ್ರೇಚರ್ ಡೌನ್ ಆಗ್ತಿರುತ್ತೆ, ಇನ್ನೊಂದು ದೇಶದಲ್ಲಿ ಆಹಾರ ಇಲ್ಲದೆ ಇರುವಂತಹ ಪರಿಸ್ಥಿತಿ ಇರುತ್ತೆ, ಇನ್ನೊಂದು ದೇಶದಲ್ಲಿ ಯುದ್ಧಗಳು ನಡೀತಿರುತ್ತೆ. ಇದೆಲ್ಲ ನೋಡಬೇಕಾದ್ರೆ ದೇವರು ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯಾಗಿರುವಂತಹ ಗಾಯ ಮಾಡ್ತಿದ್ದಾರೆ. ಇದನ್ನು ಯಾವಾಗಲೂ ನಮ್ಮ ಮನೆಗೆ ಯಾವತ್ತಾದರೂ ಹೇಳಿದ್ದೀವ? ನಮ್ಮ ಮಕ್ಕಳಿಗೆ ಮನೆಗೆಲ್ಲ ಹೇಳಿ ಯಾವತ್ತಾದರೂ ಎಚ್ಚರಿಸಿದ್ದೀವ? ತುಂಬ ಜನ ಇರ್ತಾರೆ, ತಮ್ಮ ಮನೆಯವರು ತಪ್ಪು ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಿದ್ರೂ ಸಹ ಹೇಳದೆ ಸುಮ್ಮನೆ ಇರುವಂಥವರು. ಇದಾದ ನಂತರ ಏನು ಕಲಿತಿದ್ದೀವಿ ನಾವು? ಈ ಸಂದೇಶದಲ್ಲಿ ನಾವೇನು ಕಲಿತಿದ್ದೀವಿ? ಮನೆಯಲ್ಲಿ ಒಂದು ತಪ್ಪು ನಡೀತಿದೆ ಅಂತ ಹೇಳಿದ್ರೆ ಅದು ಚಿಕ್ಕ ತಪ್ಪಾಗಿರಬಹುದು. ಎಲ್ಲಿಂದ ಬುದ್ಧಿ ಕಲಿಸ್ಲಿಕ್ಕೆ ಶುರು ಮಾಡಬೇಕು? ಅವ್ರಿಗೆ ನೋವಾಗುತ್ತೆ ಅಂತನೋ, ಅವ್ರಿಗೆ ಬೇಜಾರಾಗುತ್ತೆ ಅಂತನೋ ಇದ್ದರೆ ಏನಾಗತ್ತೆ, ಒಂದಿನ ದೇವ್ರು ಹೊಡಿತಾರೆ. ಆ ದೇವ್ರು ಹೊಡೆಯೋದಕ್ಕಿಂತ ಬೆಸ್ಟ್ ನೀವೇ ತಂದೆ ತಾಯಂದಿರಾಗಿ ಹೊಡೆಯುವಂತಹದ್ದೇ ಬೆಸ್ಟ್ ಅಲ್ವಾ? ನೀವೇ ತಂದೆ ತಾಯಂದಿರಾಗಿ ಬೈದು ಬುದ್ಧಿ ಕಲಿಸುವಂತಹದ್ದು ಬೆಸ್ಟ್ ಅಲ್ವಾ? ಅವ್ರ ಮನಸ್ಸಿಗೆ ಆ ಸಂದರ್ಭದಲ್ಲಿ ಸ್ವಲ್ಪ ನೋವಾಗ್ಬೋದು. ನೀವೊಂದು ವೇಳೆ ಅವರಿಗೆ ಬೇಜಾರಾಗುತ್ತೆ ಅಂತ ಹೇಳಿ ಹೇಳುವಂತಹದನ್ನು ಇವಾಗ ನಿಲ್ಲಿಸಿದ್ರೆ ನಾಳೆ ಕಟ್ಟಬೇಕು. ನಾಳೆ ಅವ್ರಿಗೆ ದೇವ್ರು ಹೊಡೆದ್ರು ಅಂತ ಅಂದ್ಕೊಳ್ಳಿ, ಅವ್ರಿಗೆ ದೇವರೇ ಹೊಡೆದ್ರು ಅಂತ ಅಂದ್ಕೊಳ್ಳಿ, ಎಲ್ಲೋ ಹೊರಗಡೆ ಹೋಗಿದ್ರು ಹೋಯ್ತು ಒಂದು ಕಾಲು. ಯಾರು ನೋಡ್ಕೋಬೇಕು ಜೀವನ ಪೂರ್ತಿ? ಯಾರು ನೋಡ್ಕೋಬೇಕು ಜೀವನ ಪೂರ್ತಿ? ನೀವೇ, ಹೌದಲ್ವಾ? ಜೀವನ ಪೂರ್ತಿ ಅವ್ರಿಗೆ ಸೇವೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಯಾರ್ದು? ನಿಮ್ಮದೇ. ಬೇಕಾದಲ್ಲ ದೇವರು ಅವ್ರಿಗೆ ಹೊಡೆಯುವುದಕ್ಕಿಂತ ಮುಂಚೆ ಬೆಸ್ಟ್ ಯಾವುದು? ತಂದೆ ತಾಯಂದಿರಾಗಿ ಯಾಕೆಂದರೆ ನಾವು ಎಷ್ಟೊಂದು ಸರಿ, ನೀವು ಎಷ್ಟೊಂದು ಸರಿ ಹೊಡೆಸ್ಕೊಂಡಿರ್ತೀರಲ್ವ, ಈಗಾಗಲೇ ಎಕ್ಸ್ಪೀರಿಯನ್ಸ್ ಇರುತ್ತಲ್ವ ತಂದೆ ತಾಯಂದಿರಾಗಿ. ವಯಸ್ಸಾಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಸಾರಿ ದೇವ್ರ ಕೈಯಲ್ಲಿ ತಿಂದಿರ್ತೀವಿ ಅಂತ. ಅದಕ್ಕೋಸ್ಕರ ಆ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನೀವೇ ಹೊಡಿಲಿಕ್ಕೆ ಶುರು ಮಾಡಿ, ನೀವೇ ಬೈಲಿಕ್ಕೆ ಶುರು ಮಾಡಿ. ತಪ್ಪು ಮಾಡಿದಾಗ ತಪ್ಪನ್ನು ತಪ್ಪು ಅಂತ ದಯವಿಟ್ಟು ಹೇಳಿ. ಮನೆಯಲ್ಲಿ ತಪ್ಪು ನಡಿಬೇಕಾದ್ರೆ ಈ ತಪ್ಪು ಅಂತ ದಯವಿಟ್ಟು ಹೇಳಿ. ಇದೇ ನಿಮ್ಮ ಮನೆಯನ್ನು ಕಟ್ಟಿ ಉಳಿಸುವಂತಹದ್ದು. ಏಕೆಂದರೆ ದೇವರು ಸತ್ಯವೇದವನ್ನು ನೀವು ನೋಡಿದಾಗ ಎಲ್ಲೂ ಸಹ ಮಕ್ಕಳು ತಪ್ಪು ಮಾಡಬೇಕಾದ್ರೆ ಸುಮ್ಮನೆ ಇದ್ದಂತಹ ಚರಿತ್ರೆ ಇಲ್ಲವೇ ಇಲ್ಲ. ದೇವರು ಯಾವತ್ತಾದರೂ ಸೈಲೆಂಟ್ ಆಗಿದ್ರ? ಮಕ್ಕಳು ತಪ್ಪು ಮಾಡ್ತಿರ್ಬೇಕಾದ್ರೆ ಯಾವತ್ತಾದರೂ ಮಕ್ಕಳನ್ನು ಅವ್ರು ಎಷ್ಟೇ ಪ್ರೀತಿ ಮಾಡ್ತಾ ಇದ್ರು ಸೈಲೆಂಟ್ ಆಗಿದ್ರ? ಇಲ್ಲಿ ನೋಡಿದ್ರೆ ಯಾಕೋಬನ ವಿಚಾರದಲ್ಲಿ ಯಾಕೋಬನನ್ನು ದೇವರು ಪ್ರೀತಿಸಿಲ್ವಾ? ಪ್ರೀತಿಸಿದ್ರು, ಆದರೂ ತೊಡೆ ಮೇಲೆ ಹೊಡೆದ್ರು. ದಾವೀದನನ್ನು ದೇವರು ಪ್ರೀತಿಸಲಿಲ್ವಾ? ದೊಡ್ಡ ಭಕ್ತನೇನ? ದೇವರಿಗೆ ಇಷ್ಟಾನುಸಾರನೇನ? ಹೌದು. ಆದರೂ ಸಹ ತನ್ನ ನೀಚ ಕೃತ್ಯಗಳಿಗೋಸ್ಕರ ಶಿಕ್ಷೆ ಕೊಟ್ಟು ಸತ್ಯವೇದದಲ್ಲಿ ನಮಗೋಸ್ಕರ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬೊಬ್ಬ ಭಕ್ತನು ಮಾಡಿರುವಂತಹ ತಪ್ಪುಗಳನ್ನು ನೋಡಿಕೊಂಡು ಅವ್ರು ಇಷ್ಟ ಆಗಿರ್ಬೋದು ದೇವರಿಗೆ, ಇವ್ರು ಒಂದೇ ತಪ್ಪಲ್ವ ಮಾಡಿದ್ದು ಅಂತ ಹೇಳಿ ಯಾವತ್ತೂ ಸುಮ್ಮನಿರಲಿಲ್ಲ. ತಪ್ಪು ಮಾಡಿದ ತಕ್ಷಣ ಅವ್ರು ಇಷ್ಟ ಆಗಿದ್ದರೂ, ಅವ್ರ ಮನಸ್ಸಿಗೆ ನೋವಾದರೂ, ಅವ್ರ ಶರೀರಕ್ಕೆ ಗಾಯ ಆದರೂ ಯಾವತ್ತೂ ಸಹ ತಾನು ಶಿಕ್ಷೆ ಕೊಡುವಂತಹದ್ದನ್ನು ಹಿಂತೆಗೆಯಲಿಲ್ಲ. ಶಿಕ್ಷಣ ಇರಬೇಕು ಅಂತ ಹೇಳಿದ್ರೆ ಶಿಕ್ಷೆ ಇರಬೇಕು. ಆ ಶಿಕ್ಷೆ ಬರೀ ಬೆಲ್ಟಲ್ಲಿ ಅದರಲ್ಲಿ ಇರುವಂತಹದ್ದು ಅಂತ ನಾನು ಹೇಳ್ತಿಲ್ಲ. ನೀವು ಬೈದು ಬೇಕಾದರೆ ಬುದ್ಧಿವಾದ ಹೇಳ್ಬೋದು, ಹೇಳಿ. ಮನೆಯಲ್ಲಿ ತಪ್ಪು ನಡೀತಿದೆ ಅಂತ ಹೇಳಿದ್ರೆ ದಯವಿಟ್ಟು ಇದು ತಪ್ಪು, ನೀವು ಮಾಡ್ತಿರುವಂತಹದ್ದು ತಪ್ಪು, ಇದನ್ನು ದಯವಿಟ್ಟು ಹೇಳಲಿಕ್ಕೆ ಪ್ರಯತ್ನ ಪಡೋಣ. ಲೂಕನು ಬರೆದ ಸುವಾರ್ತೆ ಮುಗಿಸ್ಕೊಳ್ಳೋಣ ಇನ್ನೊಂದು 5 ನಿಮಿಷದಲ್ಲಿ. ಲೂಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 3ನೇ ವಚನ. 13:3. 1ನೇ ವಚನದಿಂದ ಓದೋಣ. 1ನೇ ವಚನದಿಂದ 13:1.
ಓಕೆ, ಇಷ್ಟಕ್ಕೂ ಈ ವಚನದಿಂದ ನಮ್ಗೆ ಅರ್ಥ ಆಗುವಂತಹದ್ದು ಏನು ಪ್ರಿಯರೇ? ಬ್ಯಾಕ್ಗ್ರೌಂಡ್ ಏನು ಈ ವಚನದ್ದು? ಗಲಿಲಾಯ ಏನಕ್ಕೆ ಫೇಮಸ್ಸು? ಗಲಿಲಾಯ ಅಂದರೆ ಏನಕ್ಕೋಸ್ಕರ ಫೇಮಸ್? ಆ ಪಟ್ಟಣ ಬಲಿಗಳಿಗೋಸ್ಕರ ಅಲ್ಲ, ಅದನ್ನೇ ಹೇಳ್ತಿರುವಂತಹದ್ದು. ಅದೇ ಸಮಯದಲ್ಲಿ ಕೆಲವರು ಆತನ ಹತ್ತಿರದಲ್ಲಿದ್ದು ಪಿಲಾತನು ಗಲಿಲಾಯದವರ ರಕ್ತವನ್ನು ಅವರು ಕೊಟ್ಟ ಬಲಿಗಳ ಸಂಗಡ ಬೆರೆಸಿದನೆಂದು ಆತನಿಗೆ ತಿಳಿಸಿದರು. ಈ ಥರದ್ದು ಒಂದು ಘಟನೆ ನಮ್ಮ ಕಿವಿಗೂ ಬಿತ್ತು ಅಂತ ಅಂದ್ಕೊಳ್ಳಿ. ನಾವೇನು ಮಾತಾಡ್ಕೊಳ್ತೀವಿ? ಒಬ್ರಿಗೆ ಆಕ್ಸಿಡೆಂಟ್ ಆಯಿತು ಅಂತ ಅಂದ್ಕೊಳ್ಳಿ, ನಾವೇನು ಮಾತಾಡ್ಕೊಳ್ತೀವಿ? ಏನು ಮಾತಾಡ್ಕೊಳ್ತೀವಿ? ಬ್ರದರ್ ನೋಡಿದ್ರ ದೇವರು ಸರಿಯಾಗಿ ಪಾಠ ಕಲಿಸ್ಬಿಟ್ರು, ಹೌದಾ? ದೇವರು ಸರಿಯಾಗಿ ಪಾಠ ಕಲಿಸ್ಬಿಟ್ರು. ನೋಡಿದ್ರ ಆ ಬ್ರದರ್ನ ಅವತ್ತಿಂದ ಹೆಂಗೆ ಆಡ್ತಿದ್ರು ಅಂತ ನೀವು ನೋಡಿದ್ದೀರಾ? ಇದೇ ಅಲ್ವಾ ನಾವು ಮಾತಾಡ್ಕೊಳ್ಳುವಂತಹ ಮಾತು? ಇದೇ ಥರ ಅವರು ಮಾತಾಡ್ಕೊಳ್ತಿದ್ರಂತೆ. ಏನಂದ್ರು ಯೇಸು ಅವ್ರಿಗೆ? ಅವರು ತುಂಬ ಪಾಪಿಗಳು, ಅದಕ್ಕೋಸ್ಕರ ಅವ್ರಿಗೆ ಬರೆ ಹಾಕಿದ್ದೀನಿ. ನೀವು ತುಂಬ ಪರಿಶುದ್ಧರು, ಅದಕ್ಕೋಸ್ಕರ ನಿಮಗೆ ಬರೆ ಹಾಕಿಲ್ಲ ಅಂತ ಕನಸು ಮನಸ್ಸಿನಲ್ಲೂ ಅನ್ಕೊಂಬೇಡಿ. ಅದನ್ನು ಏನಕ್ಕೋಸ್ಕರ ಹಾಕಿದ್ದೀನಿ? ನನಗೆ ಅವರು ಮಕ್ಕಳು, ನೀವು ಮಕ್ಕಳು. ಒಬ್ಬ ಮಗನಿಗೆ ಬರೆ ಹಾಕಿದ್ದೀನಿ, ಇನ್ನೊಬ್ಬ ನೋಡಿ ಏನು ಮಾಡಬೇಕು? ಕಲಿಬೇಕು. ಮನೆಗಳಲ್ಲಿ ಇದನ್ನೆಲ್ಲ ಮಾಡ್ತೀವಲ್ವ? ಯಾರಿಗೋ ಒಬ್ರಿಗೆ ಏಟ್ ಬೀಳ್ತಿದೆ ಅಂದ ತಕ್ಷಣ ಸೌಂಡೇ ಮಾಡ್ದಂಗೆ ನಾವು ಮನೇಲಿ ಇದ್ದೀವಾ ಇಲ್ವಾ ಅಂತ ಹೇಳಿ ಗೊತ್ತಾಗದೇ ಇರೋ ರೀತಿಯಲ್ಲಿ ರೂಮಿಗೆ ಸೇರಿಬಿಟ್ಟಿರ್ತೀವಲ್ವ. ನಮ್ಮ ಮಗ ಮನೆಯಲ್ಲಿ ಅಂತ ಕೇಳಬೇಕು, ಹೌದಾ? ಒಬ್ಬನಿಗೆ ಹೊಡಿತಿರ್ಬೇಕಾದ್ರೆ ಬುಕ್ ಎತ್ಕೊಂಡು ಒಳಗಡೆ ಮೂಲೆಯಲ್ಲಿ ಇದು ನಮ್ಮ ಮನೆಗಳಲ್ಲಿ ಮಾಡುವಂಥ ಕೆಲಸ. ಇದೇನಕ್ಕೋಸ್ಕರ ದೇವರು ಅಪ್ಲೈ ಮಾಡಬೇಕಾದ್ರೆ ಈ ಪ್ರಿನ್ಸಿಪಲ್ ಏನಕ್ಕೋಸ್ಕರ ವರ್ಕ್ ಆಗ್ತಿಲ್ಲ ನಮ್ಮ ಮೇಲೆ? ದೇವರು ಸಹ ಎಲ್ಲೆಲ್ಲೋ ಬೇರೆ ಒಂದು ಸ್ಥಳದಲ್ಲಿ ಭೂಕಂಪ, ಒಂದು ಸ್ಥಳದಲ್ಲಿ ಸುನಾಮಿ, ಇನ್ನೊಂದು ಸ್ಥಳದಲ್ಲಿ ಇನ್ನೊಂದು ರೀತಿಯಾಗಿರುವಂತಹ ವೈರಸ್, ಇನ್ನೊಂದು ರೀತಿಯಾಗಿ ಇನ್ನೊಂದು ದೇಶದಲ್ಲಿ ಇನ್ನೊಂದು ರೀತಿಯಾಗಿರುವಂಥ ಕಾಯಿಲೆ, ಈ ಥರ ಎಲ್ಲ ತೋರಿಸ್ತಿದ್ದಾರೆ ಅಂತ ಹೇಳಿದ್ರೆ ನಾವು ಕಲಿಬೇಕು ಅಂತಲೇ ಅಲ್ವಾ? ನಿರಂತರವಾಗಿ ನಮ್ಮ ಗಾಯ ಬರುವುದಕ್ಕಿಂತ ಮುಂಚೆನೇ ಕಲಿಯೋಣ ಪ್ರಿಯರೇ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಗಾಯ ಹೇಗಿರುತ್ತಂತೆ? ನಿರಂತರವಾಗಿ ವಾಸಿನೇ ಮಾಡೋದಿಲ್ವಂತೆ ದೇವರು, ಅದನ್ನು ಹಾಗೇ ಇಟ್ಟಿರ್ತಾರಂತೆ. ಗಾಯವನ್ನು ಮಾಡಿದವರೇ ಕಟ್ಟಬೇಕಲ್ವ ಅದನ್ನು? ಒಂದು ವೇಳೆ ಗಾಯ ಮಾಡಿರುವಂಥವ್ರು ಕಟ್ಟದೆ ಹೋದರೆ ಆ ಗಾಯ ಹಾಗೆ ಹಸಿಯಾಗೇ ಇರುತ್ತೆ, ನಮಗೆ ನೋವು ಕೊಡ್ತಾನೆ ಇರುತ್ತೆ. ಬ್ರದರ್ ಯಾಕೋ ವಾಸಿನೇ ಆಗ್ತಿಲ್ಲ, ನನ್ನ ಜೀವನದಲ್ಲಿ ಒಂದಾದ ನಂತರ ಒಂದು ಸಮಸ್ಯೆ, ಒಂದಾದ ನಂತರ ಇನ್ನೊಂದು ಸಮಸ್ಯೆ, ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾನೆ ಇದೆ, ಪರಿಹಾರನೇ ಆಗ್ತಿಲ್ಲ. ಏನಕ್ಕೋಸ್ಕರ? ದೇವರ ಗಾಯವನ್ನು ಹಾಗೆ ಇಟ್ಟಿದ್ದಾರೆ. ಒಂದು ಗಾಯ ಆದ ನಂತರ ಇನ್ನೊಂದು ಕಡೆ ಗಾಯ ಮಾಡ್ತಿದ್ದಾರೆ. ಯೆರೆಮೀಯನ ಗ್ರಂಥ, ಕೊನೆಯ ವಚನ ಇವತ್ತಿಗೆ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ. ಯೆರೆಮೀಯನ ಗ್ರಂಥ 15ನೇ ಅಧ್ಯಾಯ 18ನೇ ವಚನ. 15-18. ಇದೆಲ್ಲ ನಮ್ಮ ಪ್ರಶ್ನೆಗಳಲ್ವಾ? ನಮಗೆ ಒಂದಾದ ನಂತರ ಒಂದು ಗಾಯ ಬರ್ತಿದೆ ಅಂತ ಹೇಳಿದ್ರೆ, ಗಾಯ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮ ಪ್ರಶ್ನೆಗಳಲ್ವಾ ಇದೆಲ್ಲ? ಏಕೆ ನನ್ನ ವ್ಯಥೆಯು ನಿರಂತರವಾಗಿದೆ, ವಾಸಿನೇ ಆಗ್ತಿಲ್ಲ? ಏನಕ್ಕೋಸ್ಕರ? ಮುಂದೆ, ನನ್ನ ಗಾಯವು ಗಡುಸಾಗಿ ಗುಣ ಹೊಂದಲೊಲ್ಲದೇಕೆ? ಏನಕ್ಕೋಸ್ಕರ ಕಂಟಿನ್ಯೂಸ್ ಆಗಿ ಗುಣನೇ ಆಗ್ತಿಲ್ಲ? ಏನಕ್ಕೋಸ್ಕರ? ದೇವ್ರಿಗೆ ನಿಜವಾಗ್ಲೂ ಗುಣ ಮಾಡಬೇಕನ್ನುವಂತಹ ಮನಸ್ಸು ಇನ್ನೂ ಬಂದಿಲ್ಲ. ದೇವರಿಗೆ ಯಾವಾಗ ಮನಸ್ಸು ಬರುತ್ತೆ? ನಮ್ಮ ಮನಸ್ಸು ಬದಲಾದಾಗ, ನಾವು ಮಾಡಿರುವಂತಹದ್ದು ತಪ್ಪಾಯಿತು ತಂದೆ ಅಂತ ಹೇಳಿ ನಮ್ಮ ತಪ್ಪುಗಳನ್ನು ಒಪ್ಪಿಕೊಂಡಾಗ, ಇನ್ನೊಂದು ಸರಿ ಇದನ್ನು ಮಾಡೋದಿಲ್ಲ ಅಪ್ಪ ಅಂತ ಹೇಳಿ ಅಂಗೀಕಾರ ಮಾಡಿದಾಗ. ನೋಡಿದ್ರೆ ಭಕ್ತರು ಎಷ್ಟೆಷ್ಟು ಬೇಗ ಕಲ್ತ್ಬಿಟ್ರು. ಅವ್ರು ತಪ್ಪು ಮಾಡಿದ ತಕ್ಷಣ ಪಟ್ ಅಂತ ಯಾಕೋಬನಿಗೆ ತೊಡೆ ಮೇಲೆ ಹೊಡೆದ್ರು, ಪಟ್ ಅಂತ ಹೇಳಿ ಬದಲಾದರು. ಹೆಸರಿಗೆ ತಕ್ಕಂತೆ ಇಸ್ರೇಲ್ ಅನ್ನುವಂಥ ಹೆಸರಿನ ಅರ್ಥಕ್ಕೆ ತಕ್ಕಂತೆ ಜೀವನ ನಡೆಸ್ಕೊಂಡು ಹೋದರು. ಮತ್ತೆ ಹಳೆ ಹೆಸರಿನ ಅರ್ಥಕ್ಕೆ ಮೋಸಗಾರನಾಗಿ ಯಾವತ್ತೂ ಬದಲಾಗಿಲ್ಲ. ದಾವೀದನಿಗೆ ದೇವರು ಹೊಡೆದ ನಂತರ ಮತ್ತೆ ಫುಲ್ ಚೇಂಜ್. ಮತ್ತೆ ಬಂದು ಕೀರ್ತನೆ 51ರಲ್ಲಿ ನಾನು ಮಾಡಿರುವಂತಹ ತಪ್ಪಾಗೋಯ್ತು, ಕ್ಷಮೆ ಇರಲಿ. ಎಷ್ಟೆಷ್ಟು ಬೇಗ ಕ್ಷಮೆ ಕೇಳ್ತಿದ್ದಾರೆ ನೋಡಿದ್ರೆ ಭಕ್ತರು. ನಾವಿದ್ದೀವಿ ಇಷ್ಟಕ್ಕೂ ನಾವು ತಪ್ಪು ಮಾಡಿದ್ದೀವಿ ಅಂತ ನಮಗೆ ರಿಯಲೈಸೇ ಆಗೋದಿಲ್ಲ, ಹೌದಾ? ನಮ್ಮ ಜೀವನದ ಉದ್ದಕ್ಕೂ ನಾವು ಚಿಕ್ಕದಾಗಿ ಮಾಡ್ಕೊಂಡು ಹೋಗ್ತಿರುವಂಥ ತಪ್ಪುಗಳು, ಅದು ತಪ್ಪು ಅಂತಲೇ ನಮ್ಗೆ ಅನಿಸೋದಿಲ್ಲ. ಫಸ್ಟ್ ಅದು ಅನ್ನಿಸ್ಬೇಕಲ್ವ, ದೇವ್ರ ಮುಂದೆ ಹೋಗಿ ಕೂತ್ಕೊಂಡು ಮಂಡಿ ಕಾಲೂರಿ ಕ್ಷಮೆ ಕೇಳಲಿಕ್ಕೆ, ನಾನು ಮಾಡಿರುವಂತಹ ತಪ್ಪಾಯಿತು ತಂದೆ, ನಾನು ಕ್ಷಮಿಸು, ಇನ್ನೊಂದು ಸಾರಿ ಇದನ್ನು ರಿಪೀಟ್ ಮಾಡೋದಿಲ್ಲ ಅಂತ ಅನ್ನಬೇಕಂದ್ರೆ ಫಸ್ಟ್ ನಮಗೇನಿರಬೇಕು? ನಾವು ಮಾಡಿರುವಂತಹದ್ದು ತಪ್ಪು ಅಂತ ನಮಗೆ ಗೊತ್ತಿರಬೇಕು. ಫಸ್ಟು ನಮಗೆ ಪಶ್ಚಾತ್ತಾಪ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ದೇವರ ಕಡೆಯಿಂದ ಗಾಯ. ನೋಡಿದ್ರೆ ದೇವರ ಕಡೆಯಿಂದ ಗಾಯ ಆದರೆ ಏನೇನಾಗುತ್ತೆ? ಸಂದೇಶ ಮುಗಿತು. ಏನು ಅರ್ಥ ಆಯ್ತು ನಮಗೆ ಸಂದೇಶದಿಂದ? ನಿನ್ನೆ ಇವತ್ತು ಆಲೋಚನೆ ಮಾಡಿರುವಂತಹದ್ರಲ್ಲಿ ದೇವರು ಆರೋಗ್ಯದಾಯಕರು ಸರಿನೇ, ಅದೇ ದೇವರು ಗಾಯ ಮಾಡುವಂಥವರು ಹೌದು. ಹೇಗಿರುತ್ತೆ ದೇವರು ಗಾಯ ಮಾಡಿದ್ರೆ? ಹಾಸಿಗೆ ಮೇಲೆ ಮಲಗಿಸ್ತಾರೆ, ಮೂಳೆಗಳ ನೋವನ್ನು ಬರೋ ಹಂಗೆ ಮಾಡ್ತಾರೆ, ಹೌದಾ? ಇನ್ನೂ ಕಲ್ತಿಲ್ವಾ? ಅದರ ಮೇಲೆ ಇನ್ನೊಂದು ಮಾಡ್ತಾರೆ.
ಸುನಾಮಿ, ಭೂಕಂಪ, ಜಲದಿಂದ ಅಪಾಯ, ಇದನ್ನೆಲ್ಲ ತೊಗೊಂಡು ಬರ್ತಾರಾ? ಹೌದು. ಹೊಡೆದ್ಬಿಟ್ಟು ಏನು ಮಾಡ್ತಾರಂತೆ? ಒಂದ್ಸರಿ ಹೊಡೆದು ಮತ್ತೆ ಅದರ ಮೇಲೆ ಬರೆ ಹಾಕ್ತಾರಂತೆ, ಕಲ್ತಿಲ್ಲ ಅಂತ ಹೇಳಿದ್ರೆ. ಗಾಯದ ಮೇಲೆ ಗಾಯ. ಇನ್ನೂ ಕಲ್ತಿಲ್ವಾ? ಏನು ಮಾಡ್ತಾರೆ ಈ ಸಾರಿ? ತೆಗೆದು ಹಾಕಿ ಅದು ಇನ್ನೊಬ್ಬರಿಗೆ ಪಾಠ ಆಗುವಂತೆ ಮಾಡ್ತಾರೆ. ಬೇಕಾ ನಮಗದೆಲ್ಲ? ಕಲಿಯೋಣ. ಆಮೇಲೆ ಮತ್ತೆ ಬರೆ ಹಾಕಿ ಏನಕ್ಕೋಸ್ಕರ ಕಿರಿಸ್ತಿದ್ಯಾ, ಸೈಲೆಂಟಾಗಿರು ಅಂತ ಬೇರೆ ಹೇಳ್ತಾರಂತೆ. ಆಮೇಲೆ ಬರೆ ಹಾಕಿ ಆ ಬರೆ ಅನ್ನುವಂಥದ್ದು ಯಾರಿಗೂ ಗೊತ್ತಾಗಬಾರ್ದು, ಸುತ್ತಮುತ್ತ ಇರುವಂಥವ್ರು ಯಾರಿಗೂ ಗೊತ್ತಾಗಬಾರ್ದು, ಯಾರೂ ಇರಬಾರ್ದು ನಮಗೆ ಹೇಳಲಿಕ್ಕೆ ಕೇಳಲಿಕ್ಕೆ. ಆ ರೀತಿಯಾಗಿರುವಂಥ ಪರಿಸ್ಥಿತಿಯೆಲ್ಲ ತಂದಿಡ್ತಾರಂತೆ. ಬೇಕಾ? ದೇವರು ಕರುಣಾಮಯರು, ಜೊತೆಗೆ ತಪ್ಪು ಮಾಡಿದ್ರೆ ಬಿಡೋದೇ ಇಲ್ಲ ಪ್ರಿಯರೇ. ಪ್ರತಿಯೊಂದು ತಪ್ಪಿಗೂ ಲೆಕ್ಕ ಕೇಳ್ತಾರೆ ಅನ್ನುವಂತಹದನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ತಾ, ಪ್ರತಿಯೊಂದೊಂದು ತಪ್ಪು ಮಾಡಿದ ತಕ್ಷಣ ನಮಗೆ ಎಷ್ಟು ಬೇಗ ಗೊತ್ತಾಗುತ್ತೋ ಆ ತಪ್ಪು ಅಂದಿದ ತಕ್ಷಣ ಅಲ್ಲೇ ಕುತ್ಕೊಂಡು ಎಲ್ಲೋ ಒಂದು ಸಮಯ ತಗೊಂಡು ಎಲ್ಲೋ ಒಂದು ಜಾಗ ಹುಡುಕೊಂಡು ಮಂಡಿ ಕಾಲೂರಿ ತಂದೆ ತಪ್ಪು ಮಾಡಿದ್ದೀನಿ. ಒಂದು ಸುಳ್ಳು ಹೇಳಿದ್ವಾ ಇಮ್ಮಿಡಿಯೇಟಾಗಿ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು? ಸುಳ್ಳು ಹೇಳಿದ್ದೀವಿ ಅಂತ ನಮಗೆ ಗೊತ್ತಾಗಿದ ತಕ್ಷಣ ನಾವು ಮಾಡಬೇಕಾಗಿರುವಂಥ ಕೆಲಸ ಏನು? ಎಲ್ಲಿ ಜಾಗ ಸಿಕ್ಕುತ್ತೋ ಅಲ್ಲಿ ಮಂಡಿ ಕಾಲೂರಿ ತಂದೆ ಸುಳ್ಳು ಹೇಳಿದ್ದೀನಿ, ನಾನು ಸುಳ್ಳು ಹೇಳಿರುವಂತಹದ್ದು ನನಗೆ ಗೊತ್ತಾಗಿದೆ, ಅದರ ಅವಶ್ಯಕತೆ ಇರಲಿಲ್ಲ, ಆದರೂ ಸುಳ್ಳು ಹೇಳಿದ್ದೀನಿ, ದಯವಿಟ್ಟು ಕ್ಷಮೆ ಇರಲಿ. ಮಾಡ್ತೀವಾ? ಈ ರೀತಿ ಒಳ್ಳೆ ಮಕ್ಕಳಾಗಿರ್ತೀವ ದೇವರ ಹತ್ರ? ಸಮಯ ಆಗಿದೆ, ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಒಂದು ಮಹೋನ್ನತವಾಗಿರುವಂಥ ದಿನವನ್ನು ಕೊಟ್ಟಿಗಾಗಿ ನಿಮಗೆ ಸ್ತೋತ್ರ. ನೀವು ಕೊಟ್ಟಿರುವಂಥ ಅತಿ ಅಮೂಲ್ಯವಾಗಿರುವಂಥ ಅವಕಾಶದಲ್ಲಿ ತಂದೆ, ಹೌದು, ಪ್ರೀತಿ ಸ್ವರೂಪರು ನೀವು. ಇದು ಪ್ರಪಂಚ ಇಷ್ಟು ದಿನ ಅರ್ಥ ಮಾಡಿಕೊಂಡಂತಹದ್ದು, ನೀವು ಗಾಯ ಮಾಡುವಂಥವರು, ಇದು ಇವತ್ತು ನಾವು ಅರ್ಥ ಮಾಡಿಕೊಂಡಿರುವಂತಹದ್ದು ತಂದೆ. ನೀವು ಆರೋಗ್ಯದಾಯಕರು, ಇದು ಪ್ರಪಂಚ ನಿಮ್ಮನ್ನು ಅರ್ಥ ಮಾಡ್ಕೊಂಡಿದ್ದಂತಹದ್ದು ಇಷ್ಟು ದಿನ. ನೀವು ಗಾಯವನ್ನು ನಿರಂತರವಾಗಿ ಆರಲಿಕ್ಕೆ ಬಿಡದೇ ಇರುವಂಥವರು, ಗಾಯದ ಮೇಲೆ ಗಾಯ ಮಾಡುವಂಥವರು, ಇದನ್ನು ಇವತ್ತು ಅರ್ಥ ಮಾಡ್ಕೊಂಡಿದ್ದೀವಿ ಅಪ್ಪ. ನಾವು ಗಾಯ, ನೀವು ನಮಗೆ ಗಾಯ ಮಾಡುವುದಕ್ಕಿಂತ ಮುಂಚೆ ನೋಡಿದ್ದೀವಿ ಅಪ್ಪ, ಸತ್ಯವೇದದಲ್ಲಿ ಒಬ್ಬರಿಗೆ ತಲೆ ಮೇಲೆ ಹೊಡೆದಿದ್ದೀರಾ, ಇನ್ನೊಬ್ಬರಿಗೆ ತೊಡೆ ಮೇಲೆ ಹೊಡೆದಿದ್ದೀರಾ. ಈ ಗಾಯ ನಮಗಾಗುವುದಕ್ಕಿಂತ ಮುಂಚೆ ನಮ್ಮ ತಪ್ಪುಗಳನ್ನು ನಿಮ್ಮ ಮುಂದೆ ಅರಿಕೆ ಮಾಡಿ ಬಿಡ್ತೀವಿ. ನಮ್ಮ ಪಾಪಗಳು ನಮಗೆ ಮಾತ್ರ ಗೊತ್ತು ತಂದೆ, ಅದನ್ನು ನಿಮ್ಮ ಮುಂದೆ ನಾವು ಅರಿಕೆ ಮಾಡಿ ನಾವು ಮಾಡಿರುವಂಥಕ್ಕೆ ಕ್ಷಮೆ ಆಯಿತು ಅಂತ ಕೇಳ್ತೀವಿ. ಅದಕ್ಕೋಸ್ಕರ ಪಶ್ಚಾತ್ತಾಪ ಪಟ್ಟು ಮತ್ತಿನ್ಯಾವತ್ತೂ ಅದರ ತಂಟೆಗೆ ಹೋಗೋದಿಲ್ಲ ಅನ್ನುವಂಥ ಭರವಸೆಯನ್ನು ಕೊಡ್ತಾ, ಮುಂದೆ ಬಂದು ನಿಮ್ಮ ಮಕ್ಕಳು ದೇವಸೇವಕರು ಮಾತಾಡಬೇಕಾದ್ರೆ ತಂದೆ, ಅವರ ಜೊತೆ ಪರಿಶುದ್ಧಾತ್ಮರ ಸಹಾಯವನ್ನು ಇಟ್ಟು ಕೇಳ್ತಿರುವಂತಹ ನಮ್ಮಲ್ಲೂ ಪೂರ್ಣ ಗ್ರಹಿಕೆಯನ್ನು, ವಿವೇಕವನ್ನು ಇಡಿ ಅನ್ನುವಂತಹ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ನನ್ನ ಪ್ರಾರ್ಥನೆ ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ. ಆಮೆನ್.